ಸೂಪರ್ ಲೋಕೇಶ್. ಅವರಿ ನೈಸ್ ಪೊಲ್ಯೂಷನ್. ಸೂಪರ್. ಸ್ವಾಗತ, ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತ ವೀಕ್ಷಿಸ್ತಾರೆ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್, ಪವರ್ಡ್ ಬೈ ಕ್ಲಿನಿಕ್ ಪ್ಲಸ್. ಸ್ಪೆಷಲ್ ಪಾರ್ಟ್ನರ್ಸ್ ಶಂಕರ, ಅಮೃತ ಅಂಡ್ ಎಕ್ಸಿಟ್ ನೋ ಎಂಟ್ರಿ. ಕಣ್ಣು ಮತ್ತೆ ಕಿವಿ ಎರಡೂ ಎಂಗೇಜ್ ಆಗಿದ್ರು ಒಂದೊಂದ್ಸಲ ನಮ್ಗೆ ಈ ತರ ಬೋರ್ಡಮ್ ಬಂದ್ಬಿಡುತ್ತೆ ಅಲ್ವಾ. ಆದ್ರೆ ಬರೀ ಆಡಿಯೋನೇ ಇದ್ರೆ ಇನ್ನು ಬೇಗ ಬೋರ್ ಆಗೋ ಚಾನ್ಸಸ್ ಇದೆ. ಆದ್ರೆ ರೇಡಿಯೋ ಅನ್ನೋದು ಯಾವತ್ತು ಶುರು ಆಯ್ತೋ ಅವತ್ತಿಂದ ಇವತ್ತಿನವರೆಗೂ ಕೇಳುಗರಿಗೆ ಬೋರ್ ಆಗದಿರೋ ಹಾಗೆ ನಡೆಸ್ಕೊಂಡು ಬಂದಿರೋದು ನಮ್ಮ ರೇಡಿಯೋ ಜಾಕಿಗಳು. ಇವತ್ತು ಮಜಾ ಮನೆಗೆ ಬರ್ತಾ ಇದ್ದಾರೆ ನಮ್ಮ ರೇಡಿಯೋ ಜಾಕೀಸ್. ಪ್ಲೀಸ್ ವೆಲ್ಕಮ್ ಪಟ್ ಪಟ್ ಪಟಾಕಿ ಶ್ರುತೈ, ಪೃಥ್ವಿ, ತಿರಿ ಅಂಡ್ ಸೋನಲ್. Majja Talkies. How are you everybody? As Pataki as ever. ಪಟಾಕಿ ನಿನ್ ಬಗ್ಗೆ ಮಾತಾಡಂಗಿಲ್ಲ ಬಿಡು. ನಮ್ದು ತರ ತುಂಬಾ ಹಳೇ ರಿಲೇಶನ್ಶಿಪ್ ಅಲ್ವಾ ಅಷ್ಟು ಯಾವ ತರ ಮಿಸ್ಟರ್ ಲೋಕೇಶ್ ಹಳೆ ರಿಲೇಶನ್ಶಿಪ್? ಲೈಫ್ ಅಲ್ಲಿ 6 ಗಂಟೆ 5:30 ಎಲ್ಲ ನೋಡ್ದವನೇ ಅಲ್ಲ ಸರ್ ನಾನು. ನನ್ನಿಂದ ನೋಡಿದ್ದಾನೆ. ಹಂಗೆ ಹೇಳ್ಬೇಡಮ್ಮ, ತಪ್ಪರ್ಥ ಬರುತ್ತೆ. ಅಲ್ಲ ಸರ್, ಅದಕ್ಕೆ ಅದು ಒಂಥರ ಹಳೆ ರಿಲೇಶನ್ಶಿಪ್ ಇವರೇ ಬರ್ತಾರೆ. ಅದಕ್ಕೆ ನೀನು ಹೇಳ್ಬಾರ್ದಪ್ಪ ನೀನು. ಸಾರಿ ಮಿಸ್ಟೇಕ್. ನಿನಗೆ ಬೇರೆ ಆಗ್ಬಿಡುತ್ತೆ. ಹೌದು, ನಮ್ ಜನ ತಿಳ್ಕೊಳ್ಳಿ ಅಂದ್ರೆ ತಪ್ಪು ತಿಳ್ಕೊಳ್ಳೋದೇ ಜಾಸ್ತಿ. ಹೌದು, ನಾನು 6 ಗಂಟೆಗೆ ಶಿಸ್ತಾಗಿ ಹೊರಟು 7 ಗಂಟೆಗೆ ಶೋ ಮಾಡೋದಕ್ಕೆ 1 ವರ್ಷ ಜೊತೆಲಿ ಶೋ ಮಾಡಿದೀನಿ ಸರ್. 7 to 11 ಮಾರ್ನಿಂಗ್ ಶೋ. ಮಾರ್ನಿಂಗ್ 7 to 11 ಜೊತೆಗೆ. ಕೂತ್ಕೊಳ್ಳಿ, ಬನ್ನಿ ಪ್ಲೀಸ್ ಕಮ್. ಪ್ರತಿ ವಾಂಟ್ ಟು ನೋ, ಹೆಣ್ಮಕ್ಳ ಡ್ರೆಸ್ ಅಂದ್ರೆ ಯಾಕೆ ಫ್ಯಾಸಿನೇಷನ್? ವೈ ಡು ಯು ಲೈಕ್ ಸೋ ಮಚ್? ಏನಿದೆ ಅಷ್ಟೊಂದು ಇಷ್ಟಪಡೋಂಥದ್ದು ಏನಿದೆ? ಅಲ್ಲ, ಹೆಣ್ಣು ಅಂತಾನೆ ಇಷ್ಟ ನಂಗೆ ಫಸ್ಟ್. ವಾ, ಅವ್ರ ಏನ್ ಹಾಕೊಂತಾರೋ ಅದು ಇಷ್ಟ. ಮೂಗ್ ಚುಚ್ಕೊಂಡಿರೋದು ಅದೇ ಕಾರಣಕ್ಕೆ. ನನಗೆ ಗಂಡ್ ಮಕ್ಳು ಹಾಕೊಳ್ಳೋ ಬಟ್ಟೆ ನಿಜವಾಗ್ಲೂ ಬೋರ್ ಆಗಿ ಈ ತರ ಚೇಂಜ್ ಮಾಡ್ತಾರೆ. ಅನ್ಯಾಯ ನಡೀತಾ ಇದೆ ಇಲ್ಲಿ. ಶೋಷಣೆ. 3 ಜನ ಹೆಣ್ಮಕ್ಳು, 1 ಹುಡುಗ. ಕರೆಕ್ಟ್. ಖಂಡಿಸ್ತೀನಿ. ಹಲೋ, ಅಲ್ಲ ಸೃಜ, ಇದು ತಪ್ಪು. 3 ಜನ 2 ಗಂಡು ಮಕ್ಕಳು ಕುಂತಿರೋದಿಲ್ಲ. ಸಿರಿ, ಹಲ್ಲಿ ಅಂದ್ರೆ ತುಂಬಾ ಇಷ್ಟ ಅಂತಲ್ಲ. ಬಾಯ್. ಬೇಸಿಕ್ಲಿ ಏನಾಗಿತ್ತಂದ್ರೆ ನಾವೆಲ್ಲ ಲಾಸ್ಟ್ ಮಿನಿಟ್ ಓದೋದು ಬೇರೆ. ಸೊ ಅದೇ ತರ ಒಂದು ಎಕ್ಸಾಮ್ ನಡೀತಾ ಇತ್ತು ಅಂಡ್ ತುಂಬಾ ಕಷ್ಟಪಟ್ಟು ಓದ್ತಾ ಇದ್ದೆ. ಅಂಡ್ ಎಚ್ಚರ ಮಾಡ್ಕೊಳಕ್ಕೆ ಬೇರೆ ಬೇರೆ ತರ, ಅಂದ್ರೆ ನೀರ್ ಕುಡಿಯೋದು, ಕಿವಿಗೆ ನೀರ್ ಹಾಕೊಳ್ಳೋದು, ತಲೆ ಮೇಲೆ ಹಾಕೊಳ್ಳೋದು, ಹಲ್ಲುಜ್ಜೋದು. ಸೊ ಅವತ್ತು ನಿದ್ದೆ ಬರ್ಬಾರ್ದು ಅಂತ. ಸೊ ಅವತ್ತು ಹಲ್ಲುಜ್ಜಣ ನಿದ್ದೆ ಹೊಟ್ಟೋಗ್ಬಿಡತ್ತೆ ಅನ್ಬಿಟ್ಟು 2 ಗಂಟೆ ರಾತ್ರಿಲಿ ಓದ್ತಾ ಇರೋ ಒಂದು ಬ್ರೇಕ್ ತಗೊಂಡು ಏನೋ ನಿದ್ದೆ ಗಣ್ಣಲ್ಲಿ ಹೆಂಗಂದೆ ಏನೋ ಬಿತ್ತು ನಂತ ಮುಖದ ಮೇಲೆ. ಏನ್ ನೋಡಿದ್ರಿ ಹಿಂಗೆ ಅಲ್ಲಿ ಹಿಂಗ್ ನಿಂತ್ಕೊಂಡಿದೆ ಅಷ್ಟೇ. ಹೇಗ್ ಕೂಗಿದೀನಿ ಅಂದ್ರೆ ಅಕ್ಕಪಕ್ಕ ಮನವರೆಲ್ಲ ಆಚೆ ಬಂದು ಏನಾಯ್ತು ಅಲ್ಲಿ ಎಲ್ ಬಿದ್ರು ಪರ ಇಲ್ಲ, ನನ್ ಮುಖದ ಮೇಲೆ ಹಿಂಗ್ ಬಿತ್ತಲ್ಲ. ಎಕ್ಸಾಮ್ ಪಾಸ್ ಆದ್ರೂ ಇಲ್ಲ. ನಾನಂತೂ ಫೇಲ್ ಆದೆ. ಎಕ್ಸಾಮ್ ಪಾಸ್ ಆಗೋದಿಲ್ಲ, ಅಲ್ಲಿ ಉಜ್ಬೇಕಾದ್ರೆ ಅಲ್ಲಿ ಬಿದ್ದಿರೋದು ಏನೇನ್ ಪಾಸ್ ಆಗಿದ್ಯೋ. ಎಲ್ಲಿ ಹಲ್ಲಿ ಇದೆಯೋ ಅಲ್ಲಿ ನಾನಿಲ್ಲ, ಅಲ್ಲಿ ಸಿರಿ ಇಲ್ಲ ಅಂತ. ಹಲ್ಲಿ ಸಿರಿ ಇಲ್ಲ. ಯಾವ್ದು ಶ್ರುತಿ? ಸ್ವಿಚ್ ವರ್ಡ್ ಎನರ್ಜಿ ಏನದು? ಓಕೆ ನೋಡಿ, ಎಲ್ಲರಿಗೂ ಮಹಾಜನಗಳಿಗೆ ಹೇಳ್ತಾ ಇದೀನಿ. ಸಾಮಾನ್ಯವಾಗಿ ಒಂದು ಸ್ವಿಚ್ ಅನ್ನ ಆನ್ ಮಾಡಿದ್ರೆ ಏನಾಗುತ್ತೆ? ಆನ್ ಆಗತ್ತೆ, ಇಲ್ಲ ಆನ್ ಆಗಲ್ಲ. ಕರೆಕ್ಟ್, ಯು ಆರ್ ರೈಟ್. ಎನರ್ಜಿ ಪಾಸ್ ಆಗತ್ತೆ. ಕರೆಕ್ಟಾ? ಬದುಕಿನಲ್ಲಿ ಅಂತ ಕೆಲವು ಪದಗಳು ಇವೆ ವಿಚ್ ಗಿವ್ಸ್ ಯು ದಟ್ ಎನರ್ಜಿ. ಇಂತ ಒಂದು ಮೊಮೆಂಟ್ ಜೀವನದಲ್ಲಿ ಬರಲ್ಲ. ದಯವಿಟ್ಟು ಫೋಟೋ ಕ್ಯಾಪ್ಚರ್ ಮಾಡ್ಬಿಟ್ಟು ಕಳ್ಸ್ಕೊಡಿ ನನ್ಗೆ, ದಯವಿಟ್ಟು. ನಾನು ಹೇಳಿ. ಹೆಂಗೆ ಒಂದು ಸ್ವಿಚ್ ಅನ್ನ ಆನ್ ಮಾಡಿದ್ರೆ ಎನರ್ಜಿ ಪಾಸ್ ಆಗತ್ತೋ, ಕೆಲವು ಪದಗಳು ಇವೆ ಜೀವನದಲ್ಲಿ. ಆ ಪದಗಳನ್ನ ಹೇಳಿದ್ರೆ ಎನರ್ಜಿ ಪಾಸ್ ಆಗತ್ತೆ. ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದು ಕೆಲಸ ಮಾಡತ್ತೆ. ಖಂಡಿತ. ಫಾರ್ ಎಕ್ಸಾಂಪಲ್, ಎಸ್ ಅಬ್ಸಲ್ಯೂಟ್ಲಿ. ಫಾರ್ ಎಕ್ಸಾಂಪಲ್, ಬಹಳ ಸುಲಭವಾದ ವಿಷಯ ಹೇಳ್ತೀನಿ. ಸೊಳ್ಳೆ ಕಚ್ತಾ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಸಿಕ್ಕಾಪಟ್ಟೆ ಸೊಳ್ಳೆ ಇದೆ, ನಿಮ್ಮ ಹತ್ರ ಯಾವ ಕ್ರೀಮು ಇಲ್ಲ, ಏನು ಇಲ್ಲ. 45Hz 45 Hz ಇಟ್ಸ್ ಅ ಫ್ರೀಕ್ವೆನ್ಸಿ. ನಿಮ್ಮ ದೇಹದ ಎಡಭಾಗದಲ್ಲಿ ಬರ್ಕೊಂಡ್ರೆ ಒಂದು ಸೊಳ್ಳೆನೂ ಕಚ್ಚಲ್ಲ. ಡ್ಯೂ ನೋ ದಟ್? ಸೀರಿಯಸ್, ಇಟ್ಸ್ ನಾಟ್ ಫನಿ. ಮಜಾ ಟಾಕೀಸ್ ಅಲ್ಲಿ ಬರೀ ಫನ್ ಮಾಡ್ಬೇಕು ಅಂತ ಇದೆಯಾ? ಇಟ್ಸ್ ವೆರಿ ವೆರಿ ಸೀರಿಯಸ್. ನಿಜವಾಗ್ಲೂ ವರ್ಕ್ ಆಗತ್ತೆ. ಏನಂತ ಬರ್ಕೋಬೇಕು? 45Hz ಒಂದು ಸೊಳ್ಳೆ ಕಚ್ಚಲ್ಲ. ಅಷ್ಟ್ ಮಾತ್ರ ಅಲ್ಲ, ಫಾರ್ ಎಕ್ಸಾಂಪಲ್ ಒನ್ ಮೋರ್. ಎಷ್ಟೊಂದ್ ಜನರಿಗೆ ಇವಾಗ ಸೆಟ್ಟಲ್ಲೆಲ್ಲ ಬಂದು ಏನೋ ತಿಂದು ಇಚ್ಚಿಂಗ್ ಆಗತ್ತಲ್ಲ, 119 ಅಂತ ನೀವು ಸುಮ್ನೆ ಗಾಳಿಯಲ್ಲಿ ಬರೀರಿ, ಇಚ್ಚಿಂಗ್ ಟಕ್ ಅಂತ ಸ್ಟಾಪ್ ಆಗುತ್ತೆ. ಇಲ್ಲ, ಖಂಡಿತ ಕೆಲವು ಪದಗಳಿಗೆ ಎನರ್ಜಿ ಇದೆ. ಆ ಪದಗಳು ಹೇಳಿದ್ರೆ ಸಾಕು ಎನರ್ಜಿ ಬರುತ್ತೆ. 1 ನಿಮಿಷ, ಪೆನ್ ಕೊಡ್ರೋ, ಇಲ್ಲಿ ಪೆನ್ನು ಬೇಗ ಕೊಡ್ರೋ. ಪೆನ್ನು ಬೇಗ. ಏನಮ್ಮ ಬರ್ಕೋಬೇಕು? 40 ಅದು ಸೊಳ್ಳೆ ಹೋಗಕ್ಕೆ
45HZ. So basically, switch words are very powerful. ಯಾರಿಗಾದ್ರೂ ದುಡ್ಡು ಬಂದಿಲ್ಲ ಅಂದ್ರೆ ಒಂದು ಪರ್ಟಿಕ್ಯುಲರ್ ಪದನ ಚಾಂಟ್ ಮಾಡೋದ್ರಿಂದ ಹಳೆ ಬಾಕಿ ವಾಪಸ್ ಬರುತ್ತೆ. ಫಸ್ಟ್ ಹೇಳಮ್ಮ ಯಾವ್ದಮ್ಮ ಅದು ಪದ ಯಾವ್ದಮ್ಮ? ರಿಲೀಸ್ ರಿಲೀಸ್ ಕೌಂಟ್ ಕೌಂಟ್ 858. 858 ರಿಲೀಸ್ ಕೌಂಟ್ 858. ರಿಲೀಸ್ ಕೌಂಟ್ 858 ರಿಲೀಸ್ ಕೌಂಟ್ 858. Release ಕೌಂಟ್ 858 ರಿಲೀಸ್ ಕೌಂಟ್ 858. ಏನ್ ನೋಡ್ತಾ ಇದ್ಯಾ? ನಿಮ್ಮನ್ಗೆ ಕೇಳ್ತಾರ ಅದವ್ರು. ಏನಮ್ಮ? payment. ಅವಳು ಹೇಳಿದ್ದು ನಂಬೋದು, ನಾನ್ ನಂಬಲ್ಲ. ನಾನು ಎಲ್ಲಿಕೊಂಡ್ಲಿ ಏನಿದೆ ಅವ್ರು ಅವ್ರ ಹತ್ರನೇ ಇಷ್ಟ. ಇವಾಗ ಯಾರಿಗೂ ಪೇಮೆಂಟ್ ಆಗದೆ ಇದ್ರೆ ಅವ್ರಿಗೆ ಪೇಮೆಂಟ್ ಸಿಗಬೇಕು ಅನ್ನೋದಿದ್ರೆ ಅದೇನೋ ಹೇಳೋದೇನೋ ಇದೆ. ಡೋಂಟ್ ರಿಲೀಸ್ 858. ಸೀರಿಯಸ್ಲಿ ಮಜಾ ಟಾಕೀಸನ್ನ ನೋಡಾದ್ಮೇಲೆ ಜನರು ಸ್ವಿಚ್ ಫ್ರೇಸಸ್ ವರ್ಕ್ ಆಗಲ್ಲ ಅಂತ ಅನ್ಕೊಂಡ್ಬಿಟ್ರೆ ಕಷ್ಟ ಸೃಜಾ. ನನಗಂತೂ ನಿಜವಾಗ್ಲೂ ವರ್ಕ್ ಆಗಿದೆ. ಪರ್ಸನಲಿ ಹೇಳ್ತಾ ಇದೀನಿ, ಎಷ್ಟು ಜನರಿಗೆ ಸಂಬಳ ಸಿಗದೆ ಇರೋರ್ಗೆ ಒಂದು ಸಂಬಳದ ಸ್ವಿಚ್ ಫ್ರೇಸ್ ಕೊಟ್ಟಾದ್ಮೇಲೆ ದೇ ಗಾಟ್ ದೇರ್ ಮನೀಸ್ ಗೊತ್ತಾ. ಸ್ಯಾಲರಿ ಸಿಕ್ತವ್ರಿಗೆ ಎಷ್ಟು ಜನರಿಗೆ ಕೆಲಸ ಸಿಕ್ಕಿದೆ, ಎಷ್ಟು ಜನರಿಗೆ ಮದ್ವೆ ಫಿಕ್ಸ್ ಆಗದೆ ಇರೋರ್ಗೆ ಡಿಲೇಡ್ ಮ್ಯಾರೇಜ್ ಮದ್ವೆ ಆಗಿದೆ, ಎಷ್ಟು ಜನರಿಗೆ ಯಾಕ್ರಿ ಅಲ್ಲಿ ಡಿಲೇಡ್ ಮ್ಯಾರೇಜ್ ನೋಡಲಿ ನೋಡಲಿ. ಯು both come to me. ನಾನ್ ಏನ್ ಹೇಳಿದೀನಿ ಗೊತ್ತಿಲ್ಲ, ನನಗಂತೂ ಪದೇ ಪದೇ ಮದ್ವೆ ಆಗಿದೆ. ಯಾವ ಸ್ಟೇಜ್ ಹೇಳ್ದೆ, ಏನ್ ಸ್ವಿಚ್ ಆನ್ ಮಾಡಿದೆ, ಇಷ್ಟ ಬಂದಂಗ್ ಮದ್ವೆ. ಅದು 1 2 3 ಅದು ಸಬ್ ಕಾನ್ಶಿಯಸ್ಲಿ ಯು ಆರ್ ಮೇಡ್ ಲೈಕ್ ದಟ್. ಇಲ್ಲ, ಬಟ್ ಆಕ್ಚುಲಿ ಅವನ ಸೀರಿಯಸ್ನೆಸ್ ಏನಂದ್ರೆ ಈ ತರದ್ದು ಹಲವಾರು ವಿದ್ಯೆಗಳಿರುತ್ತೆ, ಹಲವಾರು ಕಂಡಿಡಿದಿರ್ತಾರೆ, ಅದ್ರ ಬಗ್ಗೆ ಸಂಶೋಧನೆ ಮಾಡಿರ್ತಾರೆ. ಇಟ್ ಆಲ್ ಗೋಸ್ ಆನ್ ಯರ್ ಬಿಲೀಫ್. ನಾವ್ ಯಾವ್ದನ್ನ ನಂಬ್ತೀವಿ ಅನ್ನೋದು. ಆಕ್ಚುಲಿ ಏನ್ ಗೊತ್ತಾ ಸೃಜಾ, ನಾನು ಇದನ್ನ ಫಾಲೋ ಮಾಡ್ತೀನಿ. ಆಕ್ಚುಲಿ ಈಗ 858 ಹೇಳ್ಕೊಡು. ರಿಲೀಸ್ ರಿಲೀಸ್ ಕೌಂಟ್ ಕೌಂಟ್ 858 ಸೌಂಡ್ 858 ರಿಲೀಸ್ ಸೌಂಡ್ 858. ಹಲೋ ಹಲೋ ನಮಸ್ಕಾರ. ಹಲೋ ಕೊರೋನಾ ಟೈಮ್. ಸಾಮಾಜಿಕ ಅಂತರ. ಹಲೋ. ಅದೇ ನೋ, ಇದು ಕೊರೋನಾ ಟೈಮು. ಹಿಂಗೆ ಕೊಡೋಣ ಹಂಗ. ಓಕೆ. ಹಲೋ ಸರ್. ಸರ್, ಕೊರೋನಾ ಫಸ್ಟ್ ಟೈಮ್ ಆಫ್ ಆಲ್ ತಗೊಂಡಿರೋದ್ರೆ ರಾಂಗ್ ಎಂಟ್ರಿ ಅಲ್ಲ ಕಣ. ಮಾತಾಡ್ತಿರೋವಾಗ ಈ ತರ ಮಧ್ಯದಲ್ಲಿ ಬಂದು ಡಿಸ್ಟರ್ಬ್ ಮಾಡ್ತಾರೇನೋ. ಸಡನ್ ಆಗಿ ಯಾಕೋ ಬಂದೆ ನೀನು? ತುಜಾ ತೇಡದಲ್ಲಿ ತಾಡು ಕೇಳಬೇಕಾದ್ರೆ ತಾಡು ಬಂದಂಗೆ ಇದು. ರೇಡಿಯೋದಲ್ಲಿ ತಾಡು ಕೇಳಿದಾಗ ತಾಡು ಬಂದಾಗ ಏನೋ ಇದು ತಾಡು ತಾಡು. ಅಯ್ಯೋ, ತಾಳು ಕೇಳುವಾಗ ತಾಡಲ್ಲಮ್ಮ, ತಾಡು ಕೇಳುವಾಗ ತಾಡು. ರೇಡಿಯೋದಲ್ಲಿ ತಾಡು ಕೇಳುವಾಗ ತಾಡು. ಓ, ರೇಡಿಯೋದಲ್ಲಿ ಹಾಡು ಕೇಳುವಾಗ ಆಡು. ನಿನ್ ನಾಲ್ಗೆಗೆ ತುರ್ಕೆ ಸೊಪ್ಪ ಕುಜ್ಜ. ಕೋಪ ಮಾಡ್ಕೋಬೇಡ ತುಜಾ. ಟಾರ್ಜೆಗಳು ಬಂದಿದ್ದಾರೆ ಅಂತ ಗೊತ್ತಾಯ್ತು. ಎಷ್ಟೋ ಸಲ ನನ್ನ ಬಾರ್ನಲ್ಲಿ ತಲೆಕ್ಷಣೆ ಇಲ್ದೇ ಇದ್ದಾಗ ರೇಡಿಯೋದಲ್ಲಿ ಇವರು ತಾಡುಗಳನ್ನ ಕೇಳ್ಕೊಂಡು ನನ್ನ ಫೀಲಿಂಗ್ಸ್ ಎಲ್ಲ ಮರಿತೀನಮ್ಮ ತುಜಾ. ಸರಿ, ಬಂದಿರೋ ಕಾರಣ ಏನ್ ಬಗಳು? ಅದು ಮನೆಗೆ ಇವರೆಲ್ಲ ಬಂದಿದ್ದಾರೆ ಅಂತ ಗೊತ್ತಾಯ್ತು. ಅದಕ್ಕೆ ನಮ್ಮ ಸಂಘದ ಅಧ್ಯಕ್ಷರು ಇವ್ರನ್ನ ಮೀಟ್ ಮಾಡ್ಲೇಬೇಕು ಅಂದ್ರು. ಅದಕ್ಕೆ ನಾನು ತಂದೆ. ಸಂಘದ ಅಧ್ಯಕ್ಷರ? ಯಾವನೋ ಅವನು ನಿಮ್ಮ ಸಂಘದ ಅಧ್ಯಕ್ಷ? ತುಜಾ ಏನು ಹಿಂಗೆಲ್ಲ ತಿಂಗಳರಾಗಿ ತೂಗ್ಬೇಡಮ್ಮ. ಏನೇನೇನ ತಿಂಗಳರಾಗಿ ಸಿಂಗುಲರ್ ಆಗಿ ತೂಗಬೇಡ, ಕೂಗಬೇಡ. ಜಗತ್ತಲ್ಲಿ ಯಾವುದೇ ಮೂಲೆನಲ್ಲಾಗ್ಲಿ ಒಬ್ಬೆ ಹುಡುಗರಿಗೆ ಪ್ರಾಬ್ಲಮ್ ಆಗಿಬಿಟ್ರೆ ಯಾವುದೇ ಜಾಗ ಇರ್ಲಿ, ಟೈಮ್ ಎಷ್ಟೇ ಇರ್ಲಿ, ಆನ್ ಸ್ಪಾಟ್ ಸರ್ಜಿಕಲ್ ಸ್ಟ್ರೈಕ್ ಮಾಡೋ ಏಕೈಕ ವೆಗಂಟು ಗಾಲಿ ನಮ್ಮ ಅಧ್ಯಕ್ಷ. ವೆಲ್ಕಮ್ ಅಧ್ಯಕ್ಷ. ತಗೊಂಬಂದ್ ಹೊಡಿನ ಯಪ್ಪನಿಗೆ ಫಸ್ಟ್. ಅಪ್ಪ ಕಾಲಿ ಹೊಡಿತಾನೆ, ಅಮ್ಮ ಕೈ ಹೊಡಿತಾಳೆ, ಮೆಸ್ಸು ತಲೆ ಹೊಡಿತಾಳೆ, ಲವ್ವರು ಎದೆ ಹೊಡಿತಾನೆ. ಆದ್ರೆ ಈ ಗುಂಡು
ಸುಮ್ದು ಫುಲ್ ಬಾಟ್ಲಿಯೇ ಹೊಡಿತಾ ರೇ ರೇ ಮಾವ ಆ? ಇಂತ ಒಳ್ಳೆ ಬಿಲ್ಡಪ್ ಸಾಗ್ ಹಾಕೊಂಡು ಸೈಕಲ್ ಅಟ್ಲೀಸ್ಟ್ ಸೈಕಲ್ ಆದ್ರೂ ಓಡಿಸ್ಕೊಂಡ್ ಬರ್ಬಾರ್ದೇನ್ರಿ ಒಂದ್ ಬಿಲ್ಡಪ್ ಇರೋದು ಅದೇನ್ರಿ ತಳ್ಕೊಂಡ್ ಬಂದಿದ್ದೀರಾ ಅಳಿ ಅಂದ್ರೆ ಹಾ ನಾನು ನಿಯತ್ತಿರುವ ಹುಡುಗ ಹಾ ಕುಡ್ದ ಮೇಲೆ ಯಾರಾದ್ರೂ ಹೆಣ್ಮಕ್ಳಿದ್ರೆ ಸ್ವಲ್ಪ ಸೈಕಲ್ಗೆ ಸ್ಟ್ಯಾಂಡ್ ಹಾಕ್ಯಪ್ಪ. ಒಂದು ನಿಮಿಷ. ಅಳಿ ಅಂದ್ರೆ ಏನೋ ಏನೆಂದು ಹೆಸರಿಡಲಿ ಹಾ ಹಾ ಈ ಚಂದ ಅನುಭವಕ್ಕೆ ಸ್ವಲ್ಪ ಕಾಸು ಕಡಿಮೆ ಇದೆ, 2,000 ರೂಪಾಯಿ ಬಿಸಾಕಬಾರ್ದ ಈ ಮುಖಕ್ಕೆ? ಅದಕ್ಕೆ ಪೀಠಿಗೆ ಬೇರೆ ರೇ ಹುಟ್ಟದ ಮೇಲೆ ಏನಾದ್ರೂ ಸಾಧಿಸ್ಬೇಕು, ಹುಟ್ಟದ ಮೇಲೆ ಏನಾದ್ರೂ ಸಾಧಿಸ್ಬೇಕು. ಹಾ. ಆದ್ರೆ ಕಾಸು ಇರೋರ ಹತ್ರ ಕಿತ್ಕೋಬೇಕು. ಅಳಿ ಅಂದ್ರೆ ಎಕಾನಮಿ ಸೇವೆ ಮಾಡಿ ಮಾಡಿ ನಾನು ಎಷ್ಟು ಬಡತನದಲ್ಲಿದ್ದೀನಿ ಅಂದ್ರೆ ಹಾ ನನ್ನ ಬ್ಯಾಕ್ ಎಲ್ಲ ಸವೆದೋಗಿತ್ತು. ಅಪ್ಪ ದೊಡ್ಡ ಮನ್ಸ ಸವಿಯೋದು ಚಪ್ಲಿ ಬ್ಯಾಕ್ ಅಲ್ಲ. ಅಳಿ ಅಂದ್ರೆ ಕುಡ್ಕರ್ದು ಜಾಸ್ತಿ ಚಪ್ಲಿ ಸವೆ ಅಲ್ಲ, ಹಾ ಕುಡ್ಕರ್ದು ಸವೆಯೋದು ಕುಡ್ದ ಮೇಲೆ ಎಲ್ಲಿ ನಮ್ಗೆ ನಡ್ಲಿಕ್ಕೆ ಆಗ್ತದೆ? ಎವಳೋದಕ್ಕೆ ಬ್ಯಾಕು ಸೌದಿದೆಯಂತಪ್ಪ ಈ ಅಪ್ಪ. ಕುಂಡುಮವ ಕರುಣೆ ಬರ್ತಾ ಇದೆ, ಆದ್ರೆ ಕಾಸು ಕೊಡ್ಬೇಕು ಅಂತ ನಮ್ ದೇವ್ರನೆಗೂ ಅನಿಸ್ತಾ ಇಲ್ಲ. ತುಜ ಏನು ಕಾಸು ಕೊಡ್ಲಿಲ್ಲ ಅಂದ್ರೂ ಬೇಡ, ಹಾ. ಅಟ್ಲೀಸ್ಟ್ ಹಾ. ಈ ತೆಡಿಯೋ ಚಾಕಿಗಳ ಜೊತೆ ಹಾ. ಒಂದು ತೇ ಮಾಡಿಸ್ಬಿಡಮ್ಮ, ತೇಮು. ಏಮೋ ಅದ್ರಲ್ಲಿ ಗೆದ್ದವ್ರಿಗೆ ಹಾ. ಈ ಪ್ರೈಸ್ ಅಂತ ಕಾಸು ಕೊಟ್ಬಿಡು. ಕಾಸು ನನ್ನ ಹತ್ರ ಇಲ್ಲ, ಸುಮ್ನೆ ಗುರು ಲಾಟ್ರಿ ಹೊಡಿತಾ ಇದೀನಿ, ನೀನ್ ಬೇರೆ ಕಾಸು ಅನ್ಕೊಂಡ್ ಹೋಗ. ಹಂಗೆ ಅಂದ್ರೆ ಹೆಂಗಿದ್ರು ನಮ್ದು ಪೇಮೆಂಟ್ ಪೆಂಡಿಂಗ್ ಇದೆಯಲ್ಲ, ಅದರಲ್ಲಿ ಅಡ್ಜಸ್ಟ್ ಮಾಡಿ. ಯಾವ್ದು ಪೇಮೆಂಟ್ 3 ತಿಂಗಳು ಅಡ್ವಾನ್ಸ್ ಕೊಟ್ಟಾಗಿದೆ ರೀ ಪೇಮೆಂಟ್ ಅಂತ. ಅಲ್ಲಿ ಅಂದ್ರೆ ನಂದಲ್ಲ, ಹಾ ಅವ್ರದ್ದು ಪೇಮೆಂಟ್ ಬಾಕಿ ಇದೆಯಲ್ಲ, ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಅದನ್ನೇ ಅಡ್ಜಸ್ಟ್ಮೆಂಟ್ ಅವ್ರು ಹಂಗಾದ್ರೆ ನನ್ಗೆ ಓಕೆ, ಹಂಗಾದ್ರೆ ಗೇಮ್ ಆಡಿಸ್ಬೋದು. ನೋಡ್ರಪ್ಪ ಇವಾಗ ಒಂದು ಸ್ಪೆಷಲ್ ಗೇಮ್ ಆಡ್ಸೋಣ. ಇದೇನು ಅಂದ್ರೆ ನಾವು ಮುಂಚೆ ಮಾಡ್ತಾ ಇದ್ದಿದ್ ಗೇಮು, ಇದ್ರ ಹೆಸರು ಕೇಳ್ರಪ್ಪ ಕೇಳ್ರಿ, ಏನ್ ಕೇಳುತ್ತೆ ಹೇಳ್ರಿ, ಓಕೆನಾ? ಇದನ್ನ ಒಂದ್ ಸ್ವಲ್ಪ ಇವತ್ತು ನಾವು ಸ್ವಲ್ಪ ಚೇಂಜ್ ಮಾಡಿದೀವಿ. ಸೊ ಇವಾಗ ಒಂದ್ ಕೆಲಸ ಮಾಡೋಣ, ಪೃಥ್ವಿ ಅಂಡ್ ಸಿರಿ ಒಂದ್ ಟೀಮು, ನೀವಿಬ್ರು ಒಂದ್ ಟೀಮು, ಅವರಿಬ್ರು ಒಂದ್ ಟೀಮು, ಓಕೆನಾ? ಓಕೆ, ಮೊದಲನೇ ಚಾನ್ಸ್ ಅನ್ನ ನಾನು ಶ್ರುತಿಗೆ ಮತ್ತೆ ಸುನಿಲ್ ಕೊಡ್ತಾ ಇದ್ದೀನಿ. ಹಾಗೆ ಲೆಟ್ಸ್ ಡೂ ಇಟ್. ಓಕೆ, ಒಂದು ಟಾಸ್ಕ್ ಅನ್ನ ಕೊಡ್ತೀನಿ. ಓಕೆ, ಯು ಶುಡ್ ನಾಟ್, ಅದು ಹೇಳಂಗಿಲ್ಲ, ಬೇರೆ ಏನೂ ಇಲ್ಲ, ಬರೀ ಸೌಂಡ್ ಅಲ್ಲಿ ಅದನ್ನ ಮೈಮ್ ಮಾಡ್ಬೇಕು. ಹಿ ಹ್ಯಾಸ್ ಟು ಗೆಸ್. ಓಕೆ ಡನ್. ಗೊತ್ತಾಯ್ತಾ? ಹಾ ಸೌಂಡ್ ಮಾತ್ರ ಕೇಳಬೇಕು, ನೀನ್ ಬೇಕಾದ್ರೆ ಆಕ್ಟ್ ಮಾಡು, ಬಟ್ ಹಿ ಕೆನಾಟ್ ಸಿ. ಸುನಿಲ ನೋಡಂಗಿಲ್ಲ. ಓಕೆ 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 ಸರಿ. ಮೊದಲನೇದು ರೆಡಿ, ಟೈಮ್ ಸ್ಟಾರ್ಟ್ಸ್ ನೌ. ಒಂದ್ ನಿಮಿಷ ಹೇಳಕ್ಕಿನ್ ಮುಂಚೆ ಪರಮಾತ್ಮನ ಆಶೀರ್ವಾದ ತಗೋತೀನಿ. ಕಂಟಿನ್ಯೂ ಮಾಡ್ಲಾ? ಆಪ್ಷನ್ ಒಂದು ಬ್ಲೋ ಹೊಡಿತಿರ್ಬೋದಾ? ಕಾಂಪಿಟೇಷನ್ ಜಾಸ್ತಿ ಆಗ್ತದೆ. ಎಲ್ಲ ಪರಮಾತ್ಮನ ಆಶೀರ್ವಾದ. ಥ್ಯಾಂಕ್ ಯು. ಇವಾಗ ನೀನ್ ಆಕ್ಟ್ ಮಾಡು, ನೀನ್ ಗೆಸ್ ಮಾಡು. Okay. ಸರಿ, ಗುಡ್ ಜಾಬ್. your time starts now. ಪಕ್ಷಿಗಳು ಜಗಳ ಆಡ್ತಿರೋದ ಯಾರೋ ಉಟ್ಕೊಂತಿರೋದು? ಅಲ್ಲ ಅಲ್ಲ, ಇದು ತುಂಬಾ ವಿಚಿತ್ರವಾಗಿ, ತುಂಬಾ ಕಷ್ಟಕರವಾಗಿರೋದು ಕೊಟ್ಟಿದ್ದಾರೆ. ಟ್ರೈ ಮಾಡಿ ಸ್ತ್ರೀ. ಓಕೆ ಹೀರೋ. ಆ ಸೌಂಡ್ ಆಗೋದು, ಬೇರೆ ಸೌಂಡ್ ಬರಲ್ಲ. ಇದು ಪ್ರಾಣಿಗಳಲ್ಲಿ ಯುದ್ಧ. ಒಳ್ಳೆ ಒಳ್ಳೆ ಯಾವ ಪ್ರಾಣಿ ಹೇಳಪ್ಪ? ಹುಲಿ ಸತ್ತು ಸಿಂಹ. ಆ ಹುಲಿಗೇನು ಗ್ಯಾಸ್ ಪ್ರಾಬ್ಲಮ್ ಆಗಿದ್ಯಾ ಪುಸ್ತನಕ್ಕೆ? ಹಾ, ಹಾವು ಮುಂಗುಸಿ ಅಲ್ಲ, ಹಾವು ಕ್ಯಾಕರ್ತಿ ಹೋಯ್ತಾ ಇರೋದು. ಹಾವು ಈ ಕಡೆ ತಿರ್ಗಮ್ಮ, ನೀನ್ ಹೇಳ್ತೀನಿ. ಈ ಕಡೆ ತಿರುಗಿ. ಕೋತಿ. ಹಾವು ಕೋತಿ ನಾನು ಜಗಳ ಆಡಿರೋದು ನೋಡಿಲ್ವೇ? ಹಾವು ಕೋತಿ ಜಗಳ ಅಂತ. ಹಾವು ಹೆಂಗೂರು ಕ್ಯಾಕರ್ ಸುಗೀತೆ, ಹಾವು ಹೆಂಗ್ ಜಗಳ ಕೋತಿ ಜೊತೆ? ಸ್ಪಿಟ್ಟಿಂಗ್ ಕೋಬ್ರಾ. ನಾನು ಕೊಟ್ಟಿದ್ದು ಹಾವು ಕೋತಿ ಜಗಳ. So, ತುಂಬಾ ಚೆನ್ನಾಗಿ ಎನಕ್ಟ್ ಮಾಡಿದೆ, ಕೋತಿ ತರ, ಆಮೇಲೆ 2 ತರ. ಇಟ್ ವಾಸ್ ವೆರಿ ಗುಡ್. ಇವರು ಲೀಡ್ ಅಲ್ಲಿ ಇದಾರೆ. ಹಲೋ ಮುತ್ತು ರೆಡಿನಾ? ನಾವು ತಡಿಮ
ಕರೆಕ್ಟ್ ಒಬ್ಸರ್ವೇಷನ್ ಮಾಡು ಮುತ್ಸ್ವಾಮಿ. ನಾನು ಅಬ್ಸರ್ವ್ ಮಾಡೋಕೆ ತುಕ ಆಕಾರ ಇರುತ್ತೆ, ಹೋಗ್ರಿ ರೇ. ರೆಡಿ, your time starts now. ನನಗೆ ತೊತ್ತಾಯ್ತು. ಏನ್ ಗೊತ್ತಾಯ್ತು? ಆ ತುಂಡು ಮಾವನಿಗೆ ಸುಸುಗೆ ಅರ್ಜೆಂಟ್ ಆಗಿಬಿಟ್ಟಿತ್ತು. ಹೋಗಿ ಡೋರ್ ತೆಗೆದು ಬಿಟ್ಟು ಸುಸು ಮಾಡ್ಬಿಟ್ಟು ಫ್ಲಶ್ ಮಾಡ್ಬಿಟ್ಟು ಆಚೆ ಬಂದು ಸುಸ್ತಾಗಿ ಬಿಡ್ತದಲ್ಲ, ಅದಕ್ಕೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಕುಡಿದ್ಬಿಟ್ಟು ಅಂದಿದ್ದು ಗೊತ್ತಾಯ್ತು. ನಾನು ಇನ್ನು ಸುರು ಹಾಕ್ಲಿಲ್ಲಲ್ವಾ? ಏನ ತುರುನೇ ಮಾಡಿಲ್ವಾ? ಇಲ್ಲ, ಮತ್ತೆ ತೌಂಡೆಲ್ಲಿಂದ ಬಂತು? ಅದು ನಾನು ಫೀಲಿಂಗಿಗೋಸ್ಕರ ಪೆಗ್ ಹಾಕಿದಾಗ ಮಾಡಿದ ನಾನು. ಯಾಕೆ ಮಾಡಿಲ್ಲ? ನೀವೇನೇನ ಮಾಡ್ಬಿಟ್ಟಿದ್ರಿ ಮಾಡ್ರಿ. ಅಲ್ಲ ನೀನ್ ಆ ಕಡೆ ತಿರ್ಕೊಳ್ಳೋ. ನೀವು ಮಾಡ್ರಿ, ಈಗ ನಾನು ನೋಡ್ತೀನಿ ಅದೇನು ಕರೆಕ್ಟ್ ಮಾಡ್ರಿ. ಓಕೆ, ರೆಡಿ, ಟೈಮ್ ಸ್ಟಾರ್ಟ್ಸ್ ನೌ. ನೋಡಂಗಿಲ್ಲ ನೀನು. ಹಾ ಹಾ, ತುಜಾ ತುಜಾ, ನಮ್ದು ಫ್ಯಾಮಿಲಿ ಶೋ ನಮ್ಮ, ಇದೆಲ್ಲ ಹೇಳಕ್ ಆಗಲ್ಲ. ನೀನ್ ಇವನ್ನು ಹೇಳ್ಬಿಡ್ತೀನಿ. ಯಾಕೋ ಚೆನ್ನಾಗ್ ಮಾಡಿದ್ರಲ್ಲ, ಏನೋ ಅಂತದೇನಾಯ್ತು ಫ್ಯಾಮಿಲಿ ಶೋ ಹೇಳಕ್ ಆಗ್ದೇ ಇರೋಂಥದ್ದು? ಇನ್ನೇನಮ್ಮ, ಇದನ್ನೆಲ್ಲ ನನ್ನ ತಾಯಿಯಲ್ಲಿ ಹೀಗೆಲ್ಲ ಹೇಳಿ ಮರ್ಯಾದೆ ತೆಗ್ದು ಬಿಟ್ಟಿಯಲ್ಲ ಮುತ್ತುಸ್ವಾಮಿ. ನೀವೇನ್ ಮಾಡಿದ್ ತೌಂಡು ಮತ್ತೆ ಮಾಡಿ? ನೀನ್ ಹೇಳಿದಾಗ ಮಾಡಿದ. ನಾನು ಮದುವೆ ಮನೆಯಲ್ಲಿ ಊಟ ಮಾಡುವ ಆ ದೃಶ್ಯವನ್ನು ತೋರಿಸಿಬಿಟ್ಟದ್ದು. ನಾನು ಊಟ ಮಾಡಿದ್ದನ್ನ ಆತರ ಸೌಂಡ್ ಕೊಡ್ತಾರೆ ಏನ್ರಿ? ಎಲೆ ತೋರಿಸಿ ನೋಡಿ, ಇದು ಊಟ. ಹೀಗೆ ತಿಂದಾದ ನಂತರ ಒಂದು ಸ್ವೀಟ್ ಅನ್ನು ತೆಗೆದು ಬಾಯಿಗೆ ನೆಕ್ಸ್ಟ್ ಪಲ್ಯವನ್ನು ತಿಂದು ನೆಕ್ಸ್ಟ್ ಹಪ್ಪಳ ಇತ್ತು, ಅದನ್ನು ತುಂಡು ಮಾವ, ಯಾವನಾದ್ರೂ ತಪ್ಪಳ ತಿನ್ಬೇಕಾರೆ ತುರುಮ್ ಅಂತ ತೌಂಡ್ ಮಾಡ್ಕೊಂತಾನೆ ತಿನ್ಬೇಕು. ನೀವ್ ಯಾಕೆ ತೌಂಡ್ ಮಾಡ್ಲಿಲ್ಲ? ಈಗ ಹಪ್ಪಳ ತಿನ್ನುವಾಗ ಕರು ಕುರು ಅಂತ ಶಬ್ದ ಬರ್ಲಿಲ್ವಾ? ಏಕೆ? ಅದು ಯಾಕೆ ಅಂದ್ರೆ ಹಪ್ಪಳ ಪಾಯಸದ ಮೇಲೆ ಇತ್ತು, ಒದ್ದೆ ಆಗಿತ್ತು. ಈ ವಯ್ಯನ್ ಗತೆ ಯಾವ ನನ್ನ ಮಗ ಗೇಮ್ ಮಾಡ್ತಾನಲ್ಲ, ನನಗೆ ತಲೆ ಕೆಟ್ಟೋಗ್ಬಿಟ್ಟು ನಾನು ಸ್ತ್ರೀಲಂಗಕ್ಕೆ ಹೋಗ್ಬಿಟ್ಟು ನಾನು ತಲೆ ಕೆಟ್ಟೋಯ್ತು ನನಗೆ. ನಿನಗೆ ಆರ ಬೇರೆ ಕೇಳು, ನಿನಗೆ ತಪ್ಪಳ ಅಂತೆ ತೊದ್ದೆ ಅಂತೆ. ನನ್ನ ತೂಜಾಬಾದ್ನಲ್ಲಿ ನಾನು ಹೋಗ್ಬಿಟ್ಟು ತಪ್ಪಳ ಆಗಿ ಕೆಲಸ ಮಾಡ್ತೀನಿ ನಾನು. ನೀನು ತೂಚಾ ಬಾರ್ಗೆ ಓನರ್ ಸಪ್ಲೈಯರ್ ಆಗಿ ಯಾಕೋ ಮಾಡ್ತೀಯಾ? ಅಯ್ಯೋ, ಓನರ್ ಯಾವ ತೋಪರ್ ನನ್ನ ಮಗ ಟಿಪ್ಸ್ ಕೊಡ್ತಾನೋ? ಸಪ್ಲೈಯರ್ ಹತ್ರ ತುಂಬಾ ಟಿಪ್ಸ್ ಕೊಡ್ತಾನೆ. ನೀನ್ ಇಲ್ಲೇ ತಿನ್ಕೊಂಡಿರು. ಸಹವಾಸನೆ ಬೇಡ ನನಗೆ. ಇನ್ನೊಂದು ತೋರಿಸ್ತೇನೆ ಬಾ. ತೋರಿಸ್ತೀನಿ ಬಾ, ಬಾರ ಹತ್ರ ನಿನ್ಗೈತೆ. ಬಾಯ್, ಅವನು ಸ್ವಲ್ಪ ಹೋಗಾಗಿದೆ. ಬಾಯ್, ಇನ್ನೊಂದು ಗೇಮ್ಸ್ ಆಡಿ ಇನ್ನೊಂದು ಕರ್ಕೊಂಡು ಬರ್ತೇನೆ ಅವನನ್ನು. ಬನ್ನಿ ಬಾಯ್ ಬಾಯ್. ಅಲ್ಲಿ ಅಂದ್ರೆ ಅವನಿಗೆ ಫುಲ್ ಬಾಟ್ಲಿ ಕೊಟ್ಟಾಗ ಮಾಡಿದ್ರೆ ಮದ್ವೆ ಊಟ ಮಾಡೋದನ್ನ ಕೊಟ್ರೆ ಅಂತಾರೆ. ಅಂಡ್ ಈ ಗೇಮ್ ಅಲ್ಲಿ ಕೇಳ್ರಿ, ವಿನ್ ಆಗಿರೋದು ಶ್ರುತಿ ಅಂಡ್ ಸುನಿಲ್. ಓಕೆ, ಈಗ
ಒಂದು ಹೊಸ ಆಟ ಏನಂದ್ರೆ ಸ್ಟೋರಿ ಬಿಲ್ಡಿಂಗ್. ಇದ್ರಲ್ಲಿ ಒಂದೇ ಒಂದು ಸಣ್ಣ ಟ್ವಿಸ್ಟ್ ಏನಂದ್ರೆ ಫಸ್ಟ್ ಲೈನ್ ಅನ್ನ ಮಾತ್ರ ನಾನು ಸ್ಟೋರಿಯನ್ನ ಬಿಲ್ಡ್ ಮಾಡೋದಕ್ಕೆ ಒಂದು ಕಥೆನ ಮೊದಲನೇ ಒಂದು ಲೈನ್ ಅನ್ನ ಹೇಳ್ತೀನಿ. ಅಲ್ಲಿ LED ಅಲ್ಲಿ ನಾನು ಹೇಳ್ತೀನಿ ಸುನಿಲ್ ಅಂದ ತಕ್ಷಣ LED ಅಲ್ಲಿ ಏನ್ ಬರುತ್ತೆ ಆ ಒಂದು ಫೋಟೋ ಅನ್ನ ಇಟ್ಕೊಂಡು, ಅಂದ್ರೆ ಅದರಲ್ಲಿ ಬೇರೆ ಬೇರೆ ಪ್ರಾಪರ್ಟೀಸ್ ಇರ್ಬೋದು, ತರಕಾರಿ ಇರ್ಬೋದು, ಎನಿಥಿಂಗ್, ಅದರ ಮೇಲೆ ಸ್ಟೋರಿಯನ್ನ ಬಿಲ್ಡ್ ಮಾಡ್ಕೊಂಡು ಹೋಗ್ಬೇಕು. ಒಂದು ಊರಲ್ಲಿ ಒಬ್ಬ ರಾಜ ಇದ್ದ. ಅವನಿಗೆ ಸುಂದರವಾದಂತ ಒಂದು ರಾಣಿ ಇದ್ಲು. ತುಂಬಾ ವರ್ಷಗಳಾದ್ರೂ ಅವ್ರಿಗೆ ಮಕ್ಕಳಾಗಿರ್ಲಿಲ್ಲ. ಸುನಿಲ, ಒಳ್ಳೆ ಮಗುವಾಗ್ಲಿ ಅಂತ ದೇವ್ರು ಹರಕೆ ಕಟ್ಕೊಂಡು ಸ್ನಾನ ಮಾಡಿ ಆ ಟವಲ್ ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಶ್ರುತಿ. ಆದ್ರೆ ಒಬ್ಬ ಕಂತಲ್ಲಿ ಬಂದು ಹೇಳ್ದ, ನೀನು 100 ತೆಂಗಿನಕಾಯನ್ನ ಹೊಡೆದ್ರೆ ನಿನಗೆ 100 ಮಕ್ಕಳಾಗ್ತಾರೆ, ಏನೂ ಪ್ರಯತ್ನ ಪಡೆದೇನೂ ಮಕ್ಕಳಾಗ್ತಾರೆ ಅಂತ. ಓಕೆ, ನೆಕ್ಸ್ಟ್ ಸಿರಿ. ಅದಕ್ಕೆ ಅವನಿಗೆ ಜಿಗುಪ್ಸೆ ತಡ್ಕೊಳಕ್ ಆಗದೆ ಕಾಯಿ ಹೊಡೆದ ಕೈಯೆಲ್ಲಾ ನೋವು ಬಂದ್ಬಿಡ್ತು, ತಲೆಯೆಲ್ಲಾ ನೋವು ಬಂದ್ಬಿಡ್ತು. ಅದಕ್ಕೆ ಈ ಗ್ಲಾಸ್ ನ ತಗೊಂಡು 90 ಹಾಕ್ತಾನೆ. 90 ಹಾಕದ್ಮೇಲೆ ಓಲಾಡ್ಕೊಂಡು ಇನ್ನ ಮಗು ಬೇಕು, ನಮ್ ಮಕ್ಳು ಬೇಕು ಅಂತ ಅಳ್ತಾ ಕೂತಿರ್ತಾನೆ. ಅವಾಗ ಏನಾಗುತ್ತೆ, ಮನೆಗೆ ಹೋಗಿ ಟ್ರೈ ಮಾಡಿ ಮಗು ಆಗತ್ತೆ, ಆದ್ರೆ ಮಗು ಬದಲು ನಾಯಿ ಹುಟ್ಟತ್ತೆ. ಕಪ್ಪೆ ಹಿಂಗೆ ಇರ್ಬೋದಾ ಅಂತ ನೋಡ್ತಾ ಇದ್ದಾನೆ ಆ ಕಪ್ಪೆನೆ. ಆ ಕಪ್ಪೆ ನಾನಲ್ಲ ಅಂತ ರಾಜನ್ ನೋಡ್ತಾ ಇದೆ. ಆದ್ರೆ ರಾಜ ಬಿಡ್ತಾ ಇಲ್ಲ, ಕಪ್ಪೆನ ನೋಡ್ತಾ, ಕಪ್ಪೆ ರಾಜನ, ರಾಜ ಕಪ್ಪನ, ಕಪ್ಪೆ ರಾಜನ, ರಾಜ ಕಪ್ಪೆನ, ಕಪ್ಪೆ ರಾಜನ. ಕಪ್ಪೆನೂ ಮಗು ಅಲ್ಲ, ನಾಯಿನೂ ಮಗು ಅಲ್ಲ, ನಾನು ಏನ್ ಮಾಡ್ಲಿ, ಒಂದ್ ಬಕೆಟ್ ಅಲ್ಲಿ ಮುಳುಗೋಗ್ತೀನಿ ಅಂತ ರಾಜ ಒಂದು ಬಕೆಟ್ ಅನ್ನ ತಗೊಂಡು ನೀರನ್ನ ತುಂಬಿಸಿ ಅದ್ರಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ. ಅಷ್ಟೇ, ರಾಜನ ಕತೆ ಮುಗೀತು. ಇನ್ ಮುಂದೆ ರಾಣಿಯ ಕತೆ ಏನಾಗತ್ತೆ? ರಾಣಿಗೆ ಮತ್ತೆ ಮದುವೆ ಆಗತ್ತಾ? ಮತ್ತೆ ಮದುವೆ ಆಗಿ ಮತ್ತೆ ಮಕ್ಕಳು ಹುಟ್ಟತ್ತಾ? ತುಂಬಾ ಬೇಜಾರ್ ಮಾಡ್ಕೊಂಡು ಏನ್ ಮಾಡಕ್ಕಾಗತ್ತೆ, ಹೋಗ್ಲಿ ಬೇಯಿಸ್ಕೊಂಡು ನಾನಾದ್ರೂ ತಿಂತೀನಿ ಅನ್ಬಿಟ್ಟು ಮಾರ್ಕೆಟ್ಗೆ ಹೋಗ್ತಾಳೆ. ಬ್ರಾಕಲಿ ತಗೊಂಡು ಬರ್ತಾಳೆ. ಬ್ರಾಕಲಿ ತಿಂದ್ರೆ ಅವಳಿಗೆ ಇಮ್ಯುನಿಟಿ ಹೆಚ್ಚಾಗತ್ತೆ, ಇನ್ನೊಬ್ಬ ಗಂಡ ಸಿಗ್ತಾನೆ, ಫಿಗರ್ ಸಕ್ಕದಾಗ ಆಗ್ಬಿಡುತ್ತೆ ಅನ್ಬಿಟ್ಟು ಬ್ರಾಕಲಿ ತಗೊಂಡ್ಬಂದ್ ಕಟ್ ಮಾಡಿ ಸೂಪ್ ಮಾಡ್ತಾ ಇರ್ತಾಳೆ. ಸೂಪ್ ಮಾಡೋ ಒಂದು ಸಮಯದಲ್ಲಿ ಆ ಸೂಪ್ ಅಲ್ಲಿ ಒಂದು ಹಲ್ಲಿ ಬಿದ್ಬಿಡುತ್ತೆ. ಈ ಹಲ್ಲಿ ಯಾಕಮ್ಮ ಬಿತ್ತು, ನನ್ ಲೈಫ್ ಅಲ್ಲಿ ಏನೂ ಸರಿ ಇಲ್ಲ, ಹೋಗ್ಲಿ ಸೂಪ್ ಆದ್ರೂ ಇರೋದ್ ಸರಿ ಕುಡಿಯೋಣ ಅಂತ ಮತ್ತೊಮ್ಮೆ ವಾಪಸ್ ಮಾರ್ಕೆಟ್ಗೆ ಹೋಗಿ ಬ್ರಾಕಲಿ ಕೊಂಡ್ಕೊಂತಾಳೆ. ಆ ಸಮಯದಲ್ಲಿ ಒಂದು ಸುಂದರವಾದ ಹುಡುಗಿ ಇಂದ್ರಜಿತ್ ಲಂಕೇಶ್ ಅವ್ರನ್ನ ನೋಡ್ತಾಳೆ. ಈ ಮನುಷ್ಯ ಕೆಂಪಾಗಿ ಕಾರದ ಪುಡಿ ಆಗಿದ್ದಾನೆ, ಇವನಿಗೊಂದು ಫ್ಲವರ್ ಅನ್ನ ಕೊಡ್ಬೇಕು, ಖಾಲಿ ಆಗಿದೆ ನನ್ನ ಜಾಬ್, ಸೊ ಖಾಲಿ ಫ್ಲವರ್ ಕೊಡುವೇನು ಅಂತ ಒಂದು ಹೂವನ್ನ ತೆಗೆದು ವಿಲ್ ಯು ಮ್ಯಾರಿ ಮೀ ಅಂತ ಕೊಡ್ತಾಳೆ ಆ ಖಾಲಿ ಫ್ಲವರ್ ಅನ್ನ. ಅದ ನಂತರ ಏನಾಗುತ್ತೆ ಅಂದ್ರೆ, ಇವಳ ಖಾಲಿ ಹೃದಯದಲ್ಲಿ ಯಾರು ಫ್ಲವರ್ ಅನ್ನ ಮತ್ತೆ ಇಡಕ್ಕೇ ಆಗ್ಲಿಲ್ಲ. ಬೇಜಾರ್ ಮಾಡ್ಕೊಂಡವಳು ಈ ಕಾಲಿಫ್ಲವರ್ ನ ಇವ್ರು ಕೊಡಕ್ ಹೋಗಿ ಕಿವಿ ಮೇಲೆ ನಾನು ಫ್ಲವರ್ ಇಟ್ಕೊಂಡ್ ಬಿಡಿದೀನಲ್ಲಪ್ಪ, ಏನ್ ಮಾಡೋದು, ನನ್ನ ಲೈಫ್ ಅಲ್ಲಿ ನಾನು ಹೇಗ್ ಜಾರ್ ಬಿದ್ದಿದೀನಿ ಅಂದ್ರೆ ಸೋಪ್ ಮೇಲೆ ಕಾಲಿಟ್ಟು ಬಚ್ಚನ್ ಮೇಲೆ ಜಾರ್ ಬೀಳ್ತಾರಲ್ಲ ಹಾಗೆ ಬಿದ್ಬಿಟ್ಟಿದೀನಿ ಅಂತ. ಸೊ ಈ ಸೋಪ್ ಅಂತೂ ನನ್ನ ಜಾರಿ ಬೀಳ್ಸಿದೆ, ಆದ್ರೆ ಇದು ನನ್ನ ಒಂದು ನಸೀಬ್ನೇನಾದ್ರೂ ಕ್ಲೀನ್ ಮಾಡತ್ತಾ ಅಂತ ಹೇಳಿ ಅವಳು ಬಾತ್ರೂಮ್ ನ ಕ್ಲೀನ್ ಮಾಡಕ್ ಶುರು ಮಾಡ್ತಾಳೆ. ಕ್ಲೀನ್ ಮಾಡಕ್ ಶುರು ಮಾಡಿ ಇನ್ನೇನ್ ಕಮೋಡ್ ಒಳಗೆ ಹಿಂಗ್ ನೋಡ್ತಾಳೆ, ಜೋಳ ಕಮೋಡ್ ಒಳಗೆ ಹೇಗ್ ಬಂತು ಜೋಳ. ಹಿಂದಿನ ದಿನ ಯಾರು ಏನ್ ತಿಂದಿದ್ರು ಏನ್ ಆಗಿತ್ತು ಅಂತ ಯೋಚನೆ ಮಾಡ್ಕೊಂಡು ನೋಡ್ತಾ ಕೂತಿರ್ತಾಳೆ. ಆ ಜೋಳನ ಒಂದು ತೋಳದ ತರ ಒಂದು ಯೋಚನೆ ಬರುತ್ತೆ ಈ ಜೋಳ ನೋಡಿ. ಏನು ಅಂದ್ರೆ ಮೋಸ್ಟ್ಲಿ ಹಿಂದಿನ ದಿನ ಕೆಲ್ಸದವರು ಜೋಳ ಎಲ್ಲೆಲ್ಲ ತೊಳೆಯಕ್ಕೆ ಹೋಗಿ ಕಮೋಡಲ್ಲಿ ಹಾಕೊಂಡು ಫ್ಲೆಶ್ ಮಾಡಿರ್ಬೋದು ಅಂತ ಇವಳಿಗೆ ಅನ್ಸ್ಬಹುದು. ಈಗ ಕೊರೋನಾ ಟೈಮ್ ಬೇರೆ, ಈ ಶುಂಠಿ ಗಿಂಟಿ ಹಾಕೊಂಡ್ ಕಷಾಯ ಮಾಡ್ಕೊಂಡ್ ಕುಡಿಯೋಣ ಅಂತ ತುಂಬಾ ನ್ಯೂಸ್ ಚಾನೆಲ್ಗಳೆಲ್ಲ ತೋರಿಸ್ಬಿಟ್ಟಿದ್ದಾರೆ. ಶುಂಠಿ ಕಷಾಯ ಕುಡಿದ್ರೆ ನಿಮ್ಮ ಒಂದು ಕೊರೋನಾ ಏನ್ ಸಿಂಪ್ಟಮ್ ಇದೆಯೋ ಓಡೋಗ್ಬಿಡುತ್ತೆ ಅಂತ. ಸೊ ಈ ಶುಂಠಿ ಕಷಾಯ ಕುಡಿತಾ ಇರೋ ಒಂದು ಸಮಯದಲ್ಲಿ ಕನ್ಕ್ಲೂಷನ್ ಅನ್ನೋ ಸಮಯದಲ್ಲಿ ಮತ್ತೆ ಕೆಲಸದವ್ರು ಬಂದು ಕಮೋಡ್ ನೋಡ್ತಾರೆ, ಬಟಾಣಿ ಬಿದ್ದಿರುತ್ತೆ. ಕನ್ಫ್ಯೂಷನ್. ಅಡ್ಗೆ ಮನೆ ಅಭ್ಯಾಸ ಬಟಾಣಿ ಬಿಡಿಸ್ಕೊಂಡು ಅಡ್ಗೆ ಮಾಡೋದಕ್ಕೆ ಯೋಚನೆ ಮಾಡ್ತಿರ್ತಾಳೆ. ಕೊನೆಗಳಿಗೆ ಮನ್ಸಲ್ಲಿ ಬರುತ್ತೆ 1 2 3 4 5 6 ಕಣ್ಣು ಮುಚ್ಕೊಂಡು ಬಟಾಣಿ ತೆಗೆದು ಹರಕೆ ಹೊಲ್ಕೊಂಡು, ದೇವ್ಡೆ ಇದ್ರಲ್ಲಿ ಎಷ್ಟು ಕಾಳು ಇರುತ್ತೋ ಅಷ್ಟು ಮಕ್ಕಳಾಗ್ಲಿ ನನಗೆ ಅಂತ ತೆಗಿತಾಳೆ. 6 ಮಕ್ಕಳು ಕೊನೆಗೆ ಆಗತ್ತೆ. ಹ್ಯಾಪಿ ಎಂಡಿಂಗ್, ವೆರಿ ಹ್ಯಾಪಿ ಎಂಡಿಂಗ್. ಸಖತ್ತಾಗಿತ್ತು ಕತೆ ಮಾತ್ರ. ಶುಭಂ. ಕನ್ನಡ ಕಲಾಭಿಮಾನಿಗಳೇ, ಮನೆಗಳೇ ಇದು ಡಿಂಕ ಚಿಕ್ಕ ಆರ್ಕೆಸ್ಟ್ರಾ. ಚಿರೋ ನಿಲ್ಸ. ಚಡ್ಡಿ ಚಿಕ್ಕ, ಅದು ಡಿಂಕ ಚಿಕ್ಕ. ಅದೇ ಚಡ್ಡಿ ಚಿಕ್ಕ
ಚಡ್ಡಿ ಚಿಕ್ಕ. ಕೋತಿ, ಗೌರ್ಮೆಂಟ್ ಅವರು ಈ ಟೈಮಲ್ಲಿ ಯಾವುದೇ ಒಂದು ದೊಡ್ಡ ಫಂಕ್ಷನ್ ಎಲ್ಲ ಮಾಡಂಗಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ನೀನ್ ಯಾಕೆ ಬಂದೆ ಈಗ ಡಿಂಕ ಚಿಕ್ಕ ಇಟ್ಕೊಂಡು? ಗ್ಯಾಸು ಸೀನು ಯಾವ ಮುಹೂರ್ತಗಳಿಗೆ ನೋಡ್ಕೊಂಡ್ ಬರಲ್ಲ ಕೋಬ್ರಾ. ಅದು ಬಂದ ಮೇಲೆ ಒಂದು ಹವಾ ಇರುತ್ತೆ, ಆ ಹವಾದಲ್ಲಿ ಒಂದು ಶವ ಇರುತ್ತೆ. ಯಾಕೋಬ್ರಾ ಈ ನನ್ನ ಮಗ ಹವಾ ಬಿಟ್ರೆ ಶವ ಬೀಳ್ಲೇಬೇಕು ತಾನೆ? ನೋಡ, ನಮ್ ತಾತ ಒಂದ್ ಮಾತು ಹೇಳೋರು, ಏನು ಮಗ ಗೆದ್ರೆ ಆಡಕ್ ಬಂದಿದ್ದೆ ಅನ್ನು, ಸೋತ್ರ ನೋಡಕ್ ಬಂದಿದ್ದೆ ಅನ್ನು. 6 ಅಡಿ ಘಟಗಳ ಹತ್ರ ಬಾಲ ಬಿಚ್ಚಿದ್ರೆ ಮಣ್ ತಿನ್ನು ಅಂತ. ನನಗೆ ಮಣ್ ತಿಂದ ಅಭ್ಯಾಸ ಇಲ್ಲ. ನಾನ್ ಬಂದ್ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರ್ತೀನಿ. ಯಾವ್ದಕ್ಕೂ ನಿನ್ನಿಂದ ಸ್ವಲ್ಪ ದೂರನೇ ಇರ್ತೀನಿ. ಹೋಗ್ ಪರವಾಗಿಲ್ಲ. ಕನ್ನಡ ಕಲಾಭಿಮಾನಿಗಳೇ, ಮನೆಗಳೇ ಡಿಂಕ ಚಿಕ್ಕ ಆರ್ಕೆಸ್ಟ್ರಾಗೆ ಹೊಸ ಕಲಾವಿದರು ಬೇಕಾಗಿದ್ದಾರೆ. ಇವತ್ತಿನ ಡಿಂಕ ಚಿಕ್ಕ ಎಪಿಸೋಡ್ನಲ್ಲಿ ನಿಮ್ಮ ಮುಂದೆ ಆರ್ಜೆಗಳ ಆಡಿಷನ್ ಅನ್ನು ಏರ್ಪಡಿಸಲಾಗಿದೆ. ಹಾಗಾಗಿ ಭಕ್ತಾದಿಗಳೆಲ್ಲ ಬಂದು ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಮಹಾಮಂಗಳಾರತಿ ಆದ ಮೇಲೆ ಅನ್ನ ಸಂತೃಪ್ತಿ ಪಡೆಯಲಿ. ಅದು ಭಕ್ತಾದಿಗಳಲ್ಲಪ್ಪ, ಅದು ಮತ್ತೆ ಕಲಾ ರಸಿಕರು. ಇಲ್ದಾರದೆಲ್ಲ ಹೇಳ್ಕೊಂಡು ನನಗೇನು ಗೊತ್ತಿತ್ತು. ಮುಂದುವರ್ಸು. ಅವೆಲ್ಲ ಕ್ಯಾನ್ಸಲ್. ಕನ್ನಡ ರಸಿಕರೇ, ಇಲ್ಲಿರುವ ಘಟಾನುಘಟಿಗಳ ಜೊತೆಗೆ ಇನ್ನೂ 2 ಹೊಸ ಪ್ರತಿಭೆಗಳನ್ನು ಕರೆಸುತ್ತಿದ್ದೇವೆ. ಓಹೋ, ಅವರೇ ಮುಸ್ಕಮ್ಮ ಹಾಗೂ ಮಾಸ್ಟರ್ ಟುಕ್ಕು. ಅಮೆರಿಕಾ ಪಾಲಾದೆ ಅಮ್ಮನ ಸೇಲಾದೆ ಅಮೆರಿಕಾ ಪಾಲಾದೆ. ಗೊಬ್ರಾ ಕಾಪಾಡಪ್ಪ. ಬರ ಕಡೆ. ಏನಮ್ಮ ನಿಂದ ಅವತಾರ? ಸೀರೆ ಉಟ್ಕೊಂಡು ಸೆರಗ ಹಾಕೊಂಡು ಮುಸ್ಕ ಹಾಕೊಂಡ್ ಬರ್ತಾ ಇದ್ದೆ. ಇವತ್ತೇನಮ್ಮ ಹಿಂಗ್ ಬಂದಿದ್ಯಾ ನೀನು? ಇವಾಗ ನೀವು ಜಿಮ್ ಹೋಗುವಾಗ ಲುಂಗಿ ಹಾಕೊಂಡು ಹೋಗ್ತೀರಾ? ಜಿಮ್ಗೆ ಲುಂಗಿ ಹಾಕೊಂಡ್ ಹೋಗಲ್ಲ. ದೇವಸ್ಥಾನಕ್ಕೆ ಹೋಗುವಾಗ ಟ್ರ್ಯಾಕ್ ಪ್ಯಾಂಟ್ ಅಲ್ಲಿ ಹೋಗ್ತೀರಾ? ಟ್ರ್ಯಾಕ್ ಪ್ಯಾಂಟ್ ಅಲ್ಲಿ ಹೋಗಲ್ಲ. ಹಾಗೆ ಇವತ್ತು ನಮ್ ಯಜಮಾನ್ರು ಡಿಂಕ ಚಿಕ್ಕ ಆರ್ಕೆಸ್ಟ್ರಾದಲ್ಲಿ ಚಾನ್ಸ್ ಕೊಡ್ತೀನಿ ಇದ್ರು. ಅದಕ್ಕೆ ನಾನು ಡಿಂಕ ಚಿಕ್ಕ ತರಾನೇ ರೆಡಿಯಾಗಿ ಬಂದಿದ್ದೀನಿ. ಈ ಡ್ರೆಸ್ಸಿಗೆ ತಿರ್ಗ್ ಸೂಟ್ ಆಗಲ್ಲ, ಅದಕ್ಕೆ ಮುಖನ ಈ ರೀತಿ ಮುಚ್ಕೊಂಡ್ ಬಂದಿದ್ದೀನಿ. ಆಗಿದಾಯ್ತು. ನೀವು ಮತ್ತೆ ಇಲ್ಲಿ ಯಾಕ್ರಯ್ಯ ಬರ್ತೀರಾ? ಸರ, ಕರು ಹಸ್ರ ಹತ್ರ ಬರೋದು ಇನ್ಯಾರ ಹತ್ರ ಬರುತ್ತೆ ಸರ? ಕರು ಹಸು ಹತ್ರ ಹೋಗ್ಲಿ, ಆದ್ರೆ ಕರು ಹಸು ಎರಡು ಈ ಓರಿ ಹತ್ರ ಬಂದಿದ್ಯಲ್ಲ, ಏನ್ ಮಾಡೋದು? ನಮ್ಮ ಯಜಮಾನ್ರು ಡಿಂಕ ಚಿಕ್ಕ ಆರ್ಕೆಸ್ಟ್ರಾಗೆ ಆಡಿಷನ್ ಮಾಡ್ತಿದ್ರೆ ಅಂತ ಗೊತ್ತಾಯ್ತು. ಅದಕ್ಕೆ ಸಪೋರ್ಟ್ ಮಾಡೋಣ, ಆಡಿಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಣ ಅಂತ ಬಂದ್ವಿ. ಡ್ಯಾಡಿ, ಇನ್ನೇ ಯಾಕೆ ಸುಮ್ಮನೆ ನಿಂತೀರಿ? ಶುರು ಮಾಡ್ರಿ. ನಮ್ 3 ಕಡೆ ಆರ್ಕೆಸ್ಟ್ರಾ ಅಂದ್ರೆ ಜಗ್ಗಿ ಜನ ಸೇರ್ತಾರ. ಅದ್ರಾಗೂ ನಿಮ್ ಆರ್ಕೆಸ್ಟ್ರಾ ನೀವು ಬರಾಕತ್ತೀರಿ ಅಂದ್ರ ಬೀದರು, ಗುಲ್ಬರ್ಗ, ಬಿಜಾಪುರ, ಬೆಳಗಾವಿ ಎಲ್ಲಾ ಕಡೆಯಿಂದ ಜನ ಸೇರ್ತಾರ. ಬರ್ರಿ. ಎಷ್ಟೇ ಆಗ್ಲಿ ಅಂದಕ್ಕೆ ತಕ್ಕ ಮಗ. ಸುರಾಜ್ಕೋ. ಆ ಡಿಂಕ ಚಿಕ್ಕ ಆರ್ಕೆಸ್ಟ್ರಾದಿಂದ ಆಡಿಷನ್ ನಲ್ಲಿ ಭಾಗವಹಿಸ್ತಾ ಇರೋ ಮೊದಲನೇ ಸ್ಪರ್ಧೆ ಸಿರಿ. ಈಗ ನೋಡಿ, LED ಸ್ಕ್ರೀನ್ ಅಲ್ಲಿ ಒಂದು ಫೋಟೋ ಬರುತ್ತೆ. ಆ ಫೋಟೋದಲ್ಲಿ ಏನ್ ಎಕ್ಸ್ಪ್ರೆಷನ್ ಇದೆಯೋ ಅದೇ ಭಾವನೆಯಲ್ಲಿ ನೀವು ಹಾಡು ಹೇಳ್ಬೇಕಾಗುತ್ತೆ. ರೆಡಿನಾ? ಓಕೆ. ಹಾಕಪ್ಪ ಫೋಟೋ. ಅಳ್ತಾ ಇರೋ ಮಗು ಫೋಟೋ ಹಾಕ್ಬಿಟ್ಟು ಹೆಂಗೋ ಹಾಡು ಹೇಳೋದಕ್ಕಾಗತ್ತೆ? ಅಪ್ಪ, ನಿನ್ಗಾಡ ಕೇಳದ್ನ ನಾನು ಹೇಳಿರೋ ತಿರಿಗೆ. ಕಮಾನ್. ಶಾಕುಂತ್ಲೆ ಸಿಕ್ಕಳು ಸುಮ್ಮನೆ ನಕ್ಕಳು, ಶೋಕಾಯ್ತು ನರನಾಡಿ ಒಳಗೆ, ದುಷ್ಯಂತ ಆಗಲ ಉಂಗ್ರಾನ ನೀಡಲ, ಇದು ಅಳುವರ್ಗ. ಸಕ್ಕತ್ತಾಗಡಿದ್ರಿ ಮಾತ್ರ. ಥ್ಯಾಂಕ್ಸ್. ಈಗ ಮುಂದಿನ ಸ್ಪರ್ಧೆ ಇವನೊಬ್ಬ. ಲೇ ಬರಲೇ, ಕಿತ್ತೋದಾನೆ. ಯಾವನ್ನ ಕಿತ್ತೋದಾನೆ ಅಂತಿದ್ಯಾ? ಅವಾಗ್ಲಿಂದ ನೋಡ್ತಾ ಇರ್ತಿ. ನನ್ ಮಗನ್ಗೆ ಕಿತ್ತೋದಾನೆ ಅಂತ್ಯಾ. ಇನ್ನೊಂದ್ಸಲ ಏನಾದ್ರು ಅಂದ್ರೆ ಹಲ್ಲು ದಿಸ್ಬಿಡ್ತೀನಿ. ನನ್ ಮಗನ್ ಮುಂದೆನೆ ಹಂಗಂತೇನೋ ಲೋಕಲ್. ಒಬ್ರಾ, ಏನಪ್ಪ ಇದು? ಅಯ್ಯೋ ಸಾರಿ ರೀ, ಗೆಸ್ಟ್ಗಳೆಲ್ಲ ಇದಾರೆ ಅಂತ ಮರ್ತೋಗ್ಬಿಟ್ಟೆ. ಸಾರಿ. ಕೋಬ್ರಾ, ಏನಪ್ಪ ಇದು? ನಿನ್ ಹೆಂಡ್ರು ರಾಣಿ ತರ ಮಾತಾಡ್ತಾವಳೆ. ಇರೋ ನನ್ಗೂ ಡೌಟ್ ಬರ್ತಾ ಇದೆ. ನಾನು ಫಸ್ಟ್ ಮುಖ ನೋಡ್ಕೊಂಡ್ಬಿಡ್ತೀನಿ. ಮುಖ ಕಾಣಿಸೋದ್ಮೇಲೆ ನಂಗೂ ಹೇಳು. ಮತ್ತೆ ಬಂದ್ಬಿಟ್ಟ ಗಾಡಿ ನಂಬರ್ ತಿಳಿದ.
ಏನಪ್ಪ ಇದು ನಿನ್ ಲೀಲೆ? ನಿನ್ಗೂ ಮಚ್ಚೆ ಐತಂತಲ್ಲ? ನನ್ಗೆಲ್ಲ ಮಾಹಿತಿ ಮಚ್ಚೆ ಮತ್ತೆ ಇರೋದು ನಿಮ್ ಕಿವಿಲಿ. ಕಿವಿ ಮಚ್ಚೆನಾ? ಅಪ್ಪ ಸಂಬಂಧನೇ ಚೇಂಜ್ ಆಗ್ಬಿಟ್ರು ಅದೀಗ. ಅಪ್ಪ ನಿಂದ ಕಣ ಬಿರಿಯಾನಿ, ಏನಾದ್ರು ಮಾಡ್ಕೋ. ಮುಖ ತೋರ್ಸತ್ತಂಗ್ ನಾನ್ ಕಮಿಟ್ ಆಗಲ್ಲ ಹೇಳ್ಬಿಟ್ಟಿದ್ದೀನಿ. ಏನು ಅಂದ್ರೆ ಮಗು ಮೇಲೆ ನೀವ್ ಹಂಗ ಕೂಗಾಡೋದು? ಇಲ್ಲ ಸಾರಿ ಸಾರಿ. ಆರ್ಕೆಸ್ಟ್ರಾ ಆಯೋಜಕ ಅನ್ನೋದೇ ಮರ್ತೋಗಿದ್ದೆ. ಈಗ ಕರಿತೀನಿ ನೋಡು. ಕನ್ನಡ ಕಲಾ ಸ್ನೇಹಿತರೆ, ಈಗ ಡಿಂಕಿಚ ಆರ್ಕೆಸ್ಟ್ರಾದಲ್ಲಿ ಒಬ್ಬ ಬಾಲ ಪ್ರತಿಭೆಯನ್ನು ಕರೆಸ್ತಾ ಇದ್ವಿ. ಯಾರೆಷ್ಟು ಮಗನೋ ಏನೋ, ನಿಮ್ಮ ಆಶೀರ್ವಾದವಿರಲಿ. ಪ್ಲೀಸ್ ವೆಲ್ಕಮ್ ಕುರಿ ಟುಕ್ಕು. ನನ್ನ ಹೆಸರು ಯಾಕಪ್ಪ ಸೇರ್ತೇನೆ ನೀನು? ಹೆತ್ತಪ್ಪನ ಹೆಸರು ತಾನೇ ಮಕ್ಳು ಸೇರ್ಸ್ಕೊಳ್ಳೋದು. ಈಗ ನೋಡಿ, ಸೃಜನ್ ಅವ್ರಿಲ್ವಾ, ಅವ್ರ ಪೂರ್ತಿ ಹೆಸರೇನು? ಸೃಜನ್ ಲೋಕೇಶ್. ಅದಕ್ಕೆ ನನ್ ಮಗ ಕುರಿ ಟುಕ್ಕು ಅಂತ ಇಟ್ಕೊಂಡಿದ್ದಾನೆ. ಕುರಿ ಅಂತ ಇನ್ನೊಂದು ಕೇರಿ ಅಂತ ಇಟ್ಕೊಳಕಾಗುತ್ತಾ? ಕೂರ್ರ ಏನಪ್ಪ ಇದು? ಅಪ್ಪನ್ ಹುಟ್ಟಿದ ಮಾತ್ ಕಣ ಇದು. ಮೊದ್ಲು ನಾನಪ್ಪನ ಮುತ್ತು ಅಪ್ಪನ ಅನ್ನೋದು ಡಿಸೈಡ್ ಮಾಡ್ಕೊ. ಆಮೇಲೆ ಕುರಿ ಟುಕ್ಕು ಅಂತ ನಾರು ಕರಿ, ಮುತ್ತು ಟುಕ್ಕು ಅಂತ ನಾರು ಕರಿ. ಹಾಲಿಗೆ ಹೆಬ್ಬಿದ್ರು, ಹೆಪ್ಪಿಗೆ ಹಾಲ್ ಬಿದ್ರು ಆಗೋದು ಮೊಸರೆ ಕಣೋ. ಯಾಕೆ ಟೆನ್ಷನ್ ತಗೋತೀಯ? ಇದನ್ನ ಆಮೇಲೆ ಡೀಲ್ ಮಾಡೋಣಪ್ಪ. ಲೇ ಬರ ಎಲ್ಲಿಗೆ ಗೊತ್ತೀಯಾ? ಬಾವಳಿಕೆ ಗೊತ್ತಾನೆ ಉದ್ದಕ್ಕೂ ಬಂದಲ್ಲಿ ನಿಂತ ಬರ್ತಾನೆ. ನಿನ್ಗೆ ಯಾವ ಫೋಟೋ ಇಷ್ಟ ಹೇಳು? ವಿಧಾನಸೌಧ. ವಿಧಾನಸೌಧ ಹಾಡು ಹೇಳ್ತದೇನೋ ಸರಿಯಾಗಿ ಮುಟ್ಟಿ ಇಟ್ಕೊಂಡು ಮಾತಾಡ್ತಾಳೆ ಅಲ್ಲಿ. ಓತಿ ನನ್ ಮಗನ್ ತಂದು ನಿಂದೆ ಮಗ ಕಣ, ನಿಮ್ಗೆ ಹುಟ್ಟದವನ್ ಕಣ ಅವನು 100%. ಸುಮ್ಮನಿರಪ್ಪ ನೀನು ಒಂದ್ ಸ್ವಲ್ಪ ಇರೋ. ಯಾವ್ದೋ ಒಂದು ಫೋಟೋ ಹಾಳಾಗೋಗ್ಲಿ. ಕೊರ್ಕೆ ಹೊಡಿಯೋ ಸೌಂಡ್ ತರ ಆಡ್ಬೇಕಂತ ಆಡ ಟುಕ್ಕು. ಈಗ ನೋಡ್ರಿ ನಮ್ಮ ಅಪ್ಪನ ಹೆಸರು ಉಳಿಸ್ತೀನಿ ನಾ. ಡಿಸ್ಕೋ ಆಡ್ಲಾಕ ಗಲ್ಲು ಗಲ್ಲು ಗೆಜ್ಜೆ ಕಟ್ಟಿನಿ, ಲಕ್ಷ ಸೋಪು ಹಾಕಿ ಜಳಕ ಮಾಡಿ ಜಸ್ಟ್ ಬಂದೀನಿ. ನಾವು ಯಾತಕವಾಗಿ ಉಳ್ಳಾಗಡ್ಡಿ ತಿಂದು ಕುಂತಿದ್ವಿ, ಲಕ್ಷ ಸೋಪು ಹಾಕಿ ಜಳಕ ಮಾಡಿ ಜಸ್ಟ್ ಬಂದೀನಿ. ನಿಮಗ ಚೆಕ್ ಎಂದು ಕೊಡ್ಬೇಕಂತ ಹೆಂಗ ಬಿಟ್ಟಿದ್ವಿ. ಬಸಣ್ಣಿ ಬಾ ಇರ್ಲಿ ಬಾ, ಬಜಾರು ನಮ್ದ ಇವತ್ತು, ಬಸಣ್ಣಿ ಬಾ. ನಿಮ್ಮ ಅಮ್ಮನ ಮುಖದ ತರನೇ ನಿನ್ ಮುಖ ಮುಚ್ಚ. ಇದು ಒಂದು ಬಾಳೆನೋ, ಇದು ಒಂದು ಆಡೇನೋ? ಇದು ಮುಚ್ಚರೆ ಬಾನಿಗೆ ಅಲ್ಸುಲ್ ಮುದ್ದೆ ಸುರ್ದಂಗಿತ್ತು ನಿನ್ನ ಹಾಡು. ನಿನ್ನ ಮಗ ಅಂತ ಪ್ರೂವ್ ಮಾಡ್ತೀನಿ ಅಂತಂದ, ಮಾಡ್ಬಿಟ್ಟ ಕರೆಕ್ಟ್ ಆಗಿ ಅಸಳು. ಮುಂದಿನ ಸ್ಪರ್ಧಿ ಆರ್ಜೆ ಸುನೀಲ್. ಆರ್ಜೆ ಸುನೀಲ್ ಅವ್ರಿಗೆ ಈಗ ಸ್ಕ್ರೀನಲ್ಲಿ ಮತ್ತೆ ಫೋಟೋ ಬರುತ್ತೆ. ಯಾವ ಫೋಟೋ ಅಂತ ಅವ್ರಿಗೆ ಹೇಳ್ಬೇಕು. ತರಕಾರಿ ಮಾರಂಗೆ ತುಂಡೈಕ್ಲು ಸವಾಸ ಮೂರತ್ತು ಪಾಸ ಈರುಳ್ಳಿ ಟಮಾಟ ಮೊಗಲಂಗೆ ಹೀರೆಕಾಯಿ ಬದನೆಕಾಯಿ ಹಾಗಲಕಾಯಿ ಮೆಣಸಿನಕಾಯಿ ಒಬ್ಬ ಕೊಟ್ಲೆ ವೆಂಕಟೇಶ ಒಬ್ಬ ಟೀಕೆ ಸತೀಶ ಕೆಜಿ 20 ಕೆಜಿ 20 ಹೆಂಗೋ ನೆನ್ನೆ ತಾನೇ ನೀದೆಲ್ಲೂ ಮುಗ್ಸವ್ರೆ ಉದ್ದಾರ ಮಾಡೋ ನೀಲೆಲ್ಲೂ ತಿಕ್ತವ್ರೆ ಟಮೋಟೆ ಹಣ್ಣು ತಿಂದ್ರೆ ಎಲ್ಲ ಬರ್ತದೆ ಶುಂಠಿ ಟೀ ಕುಡ್ರೆ ಕೊರೋನಾ ಹೋಯ್ತದೆ ಟಮೋಟೋ ತಿಂದ್ರೆ ಗ್ಯಾಸು ಆಯ್ತದೆ ಎಲ್ಲಿಗೆ ಅಲ್ಲ ಅಲ್ಲೇ ಜಬ್ಬಾಸ್ ಜಬ್ಬಾಸ್ ಅದ್ಭುತವಾಗಿ ಆಡಿದಂತ ಆರ್ಜೆ ಸುನೀಲ್ ಅವ್ರಿಗೆ ಟಿಕಿಟಿಕ ಆರ್ಕೆಸ್ಟ್ರಾ ವತಿಯಿಂದ ಅಭಿನಂದನೆಗಳು. ಜಬ್ಬಾಸ್ ಆರ್ಜೆ ಸುನೀಲ್ ಅವರೇ, ಜಬ್ಬಾಸ್. ಈಗ ಎಲ್ಲ ಸುತ್ತುಗಳು ಮುಗಿದಿದ್ದು ರಿಸಲ್ಟ್ ಅನ್ನು ನಾಳೆ ಅನೌನ್ಸ್ ಮಾಡಲಾಗುತ್ತದೆ. ಕಾರ್ಯಕ್ರಮ ಮುಕ್ತಾಯವಾಗಿದೆ. ಎಲ್ಲರೂ ಮನೆಗೆ ಹೋಗಿ ಮಲ್ಕೊಳ್ಳಿ. ಟಾಟಾ ಬಾಯ್ ಬಾಯ್, ಸಿ ಯು, ವೆಲ್ಕಮ್, ಬಾಯ್ ಬಾಯ್, ಆಲ್ ಆಫ್ ಯು ಬಾಯ್. ಬರಲಿ ಬಾರಲ್ಲಿ ಏನ್ ಬಂದು ನಿನ್ ಇಷ್ಟಕ್ಕೆ ನೀನ್ ಬಂದೆ ಆಡಿಷನ್ ಮಾಡ್ದೆ. ನನ್ ಮಗನ ನಾಳೆ ಹೇಳ್ತೀನಿ ರಿಸಲ್ಟ್. ಯಾಕೆ ನೀನು ಆಡಿಷನ್ ಮಾಡ್ಬೇಕು, ನಾನು ಆಡಿಷನ್ ಮಾಡ್ತೀನಿ. ನಾನ್ ಮಾಡ್ಸದ ಇಲ್ಲ ಮಾಡ್ಲೇಬೇಕಷ್ಟೇ. ಏನಮ್ಮ ಏನಮ್ಮ ನೀನ್ ತೊಳ್ಳು ಏನು ನೀನ್ ಎಂಡ್ರೆ ಹೇಳಾಯ್ತು ಮುಸ್ಕಮ್ಮ ಆಡು. ಡಿಸೈಡ್ ಆಗಿಲ್ಲಮ್ಮ. ನನ್ನ ಎಂಟ್ರು ಅಂತ ಮುಖ ತೋರ್ತಾ ಯಾವ್ದೇ ಕಾರಣಕ್ಕೂ ನಾನು ಡಿಸೈಡ್ ಮಾಡಲ್ಲ. ಐ ವಿಲ್ ನಾಟ್ ಡಿಸೈಡ್ ಇಫ್ ದಿಸ್ ಪೇಮೆಂಟ್ ಬೇಕಾ ಬೇಡವಾ? ಬೇಕು. ಮತ್ತೆ ಒಪ್ಕೋ ಆಡು. ಹಾಕ ನೀನ್ ಆಡ್ಬೇಕಾಗಿರೋದು. ಹಾಕ ಇವ್ನಿಗೆ ಕುರಿಗಾಕ. ಯಾವ್ದಪ್ಪ ಇದು? ಫೈರ್ ಇಂಜಿನ್. ಇದು ಹಾಡು ಹೇಳಕ್ ಆಗೋದು ಅವ್ರಿಗೆಲ್ಲ ಆಗ್ತಲ್ಲ. ಆ ತರದ್ ಯಾವ್ದಾರು ಹಾಕೋ. ನೀನ್ ಮಾತ್ರ ಬೆಕ್ಕು ಮಗು ತರಕಾರಿ ಎಲ್ಲ ಹಾಕ್ಬೋದು. ಮಗನೇ ಆಡು ಆಡು ಆಡು. ನಂಗಪ್ಪ ಆಡಕ್ಕ ಬಾಯಿಂದನೇ ಆಡೋದು. ಆಡು ಆಡು.
ಅನಿಸುತ್ತಿದೆ ಯಾಕೋ ಇಂದು ಟುಯ 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 ನೀನೇನೆ ನನ್ನ ಬೆಳೆಂದು ಟುಯ 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 ಮಾಯದ ಲೋಕದಿಂದ ಟುಯ 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 ಟುಯ. ಲೈ ಒಂದ್ ನಿಮಿಷ ನಾನು ಹಾಕಿರೋದು ಫೈರ್ ಬ್ರಿಗೇಡ್ ಟುಯಾ 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 ಅಂತ ಆಂಬುಲೆನ್ಸ್ ಯಾವ ಮಾಡಿ. area ನಿಮ್ದು? ನಮ್ದು ಕತ್ರಗುಪ್ಪೆ. ನಮ್ದು ಮೈಸೂರು. ನಮ್ದು ಅಲ್ಲಿ ಟುಯ 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 Correct ಅಲ್ಲ. ಯಾವ ಏರಿಯಾದಲ್ಲೂ ಫೈರ್ ಬ್ರಿಗೇಡ್ ಟುಯಾ ಟುಯಾ ಅಂತ ಸೌಂಡ್ ಮಾಡಕ್ಕಾಗಲ್ಲ, ಅದು ಗುಯ್ಯಾ ಗುಯ್ಯಾ ಮಾಡೋದು. ಇವನ್ ಏರಿಯಲ್ಲಿ ಮಾತ್ರ ಟುಯಾ ಟುಯಾ ಅಂತ ಮಾಡುತ್ತೆ. ಆಯ್ತಾನಪ್ಪ ಮರ್ಯಾದೆ ತೆಗೆದು. ಇಲ್ಲ ಇನ್ನೂ ಇದೆ. ಬೇಡ 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 ಈ ಬೇಕು ಬೇಡ ಬೇಕು ಬೇಡ ಪೇಮೆಂಟ್ ಬೇಕಾ ಬೇಡವಾ? ಬೇಕು. ಅಕ್ಕ ಇಮೇಜ್ ಆಯ್ತು, ನಿನಗೋಸ್ಕರ ಸ್ಪೆಷಲ್ ಆಗಿರೋದು ಹಾಕ್ಸ್ತೀನಿ ಅಕ್ಕ. ಒಬ್ರಾ ಇದು ಯಾವ್ದೇ ಇದು ಗಿರಿರಾಜ ಕೋಳಿನೂ ಅಲ್ಲ, ಈ ಕಡೆ ಅದ್ ಯಾವ್ದೋ ಹಲ್ಲಿನೂ ಅಲ್ಲ, ಡೈನೋಸರ್ ಯಾವ್ದೇ ಯಾವ್ದೋ ಪ್ರಾಣಿ ಇದು. ಇದೆ ಕಣ ಇದು. ಇದು ಕೋಳಿ ಮತ್ತೆ ಡೈನೋಸರ್ ಕ್ರಾಸ್ ಬ್ರೀಡ್. ಕೋಳಿದು ಡೈನೋಸರ್ದು ಕ್ರಾಸ್ ಬಿಡ. ಹೌದು. ಕೋಳಿ ಡೈನೋಸರ್ ಹಂಗೆ ಕ್ರಾಸ್ ಬಿಡ ಆಯ್ತದೆ. ಕೋಳಿ ಇಡೋದೇನು, ಮೊಟ್ಟೆ ಡೈನೋಸರ್ ಇಡೋದೇನು, ಮೊಟ್ಟೆ ಎರಡು ಜೊತೆಲಿ ಸೇರ್ಕೊಂಡು ಮಿಕ್ಸ್ ಆಗ್ಬಿಟ್ಟು ಈ ತರ ಹುಟ್ಟಿದೆ. ಹೆಂಗ ಮಿಕ್ಸ್ ಮಾಡ್ತಾರೆ? ಹಿಂಗ್ ಹೊಡೆದು ಹಿಂಗ್ ಹಾಕ್ಬಿಟ್ಟು ಹಿಂಗ್ ಮಿಕ್ಸ್ ಮಾಡ್ತಾರೆ ಕಣ. ಅಪ್ಪ ಅದು ಆಮ್ಲೆಟ್ ಬಿಗ್ ಬಾಸ್ ಅಲ್ಲಿ ಮಾಡ್ತಿದ್ದೆ ಹಿಂಗೆ. ಅದು ಆಮ್ಲೆಟ್ ಮಾಡ್ಬೇಕು ಅಂತ ಇಟ್ಟಿದ್ರು, ಈಟ್ ಜಾಸ್ತಿ ಆಗ್ಬಿಟ್ಟು ಹಂಗೆ ಹೊಡ್ಕೊಂಡು ಈ ತರ ಬಂದ್ಬಿಡ್ತು. ಓ ಹಿಂಗೆ. ಏನಿದ್ರ ಹೆಸರು? ಇದು ಕೋಳಿ ಮತ್ತೆ ಡೈನೋಸರ್ ಕ್ರಾಸ್ ಬ್ರೀಡ್ ಅಲ್ವಾ, ಅದಕ್ಕೆ ಇದಕ್ಕೆ ಹೊಸ ಬ್ರೀಡ್ ಕೊಯ್ನಾಸೋರ್ ಅಂತ ಇಟ್ಟಿದ್ರು. ನಾನ್ ಆಡಲ್ಲ ಇದನ್ನ. ಯಾಕೆ? ಡ್ಯಾಡಿ 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 ಅಯ್ಯ ನಿನ್ ಡ್ಯಾಡಿ ಮೊಕ್ಕ. ಮಮ್ಮಿ ಬನ್ನಿಲಿ ಡ್ಯಾಡಿ ಮೊಕ್ಕೆ ಇಕ್ಬೇಕಂತೆ. ಅಯ್ಯ ನಿನ್ ಒಂದ್ ಕೆಲ್ಸ ಮಾಡೋಣ ಸುನಿಲ್ಲ ಬಾಯ್ಲಿ. ಇವಾಗ ನೀನ್ ಎಷ್ಟೋ ಜನಕ್ಕೆ ನೀನ್ ಕಾಗೆ ಮಾಡಿದ್ಯಲ್ವಾ? ಓಕೆ. ಓಕೆ, ತುಂಬಾ ಪೆಕ್ಯುಲರ್ ಆದಂತ ಒಂದು ಪ್ರಾಂಕ್ ಕಾಲ್ ಮಾಡಕ್ ಹೋದಾಗ ಉಗಿಸ್ಕೊಂಡಿದ್ದು ಏನಾದ್ರು ಆಗಿದ್ಯಾ? ಯಾವತ್ತು ಪೊಲೀಸು ಬೈದಿದ್ದು ಹತ್ರದನ್ನಾಗಿದ್ಯಾ? ಖಂಡಿತ. ಒಬ್ರು ಕಸ್ಟಮ್ ಸೂಪರ್ಡೆಂಟ್ಗೆ ನಾನು ಕಾಲ್ ಮಾಡಿದೆ. ಅದು ಆಕ್ಚುಲಿ ಅವರು ಯಾರೋ ಕಸ್ಟಮ್ ಸೂಪರ್ಡೆಂಟ್ ಅಂದ್ಬಿಟ್ಟು ಒಂದು ನಂಬರ್ ಕಳ್ಸಿದ್ರು ನನಗೆ. ನಂಬರ್ ಈಗ ದೊಡ್ಡ ದೊಡ್ಡ ಅಫಿಷಿಯಲ್ಗಳ ನಂಬರ್ ಎಲ್ಲ ಯಾವ ರೀತಿ ಇರುತ್ತೆ, ಯಾರೋ ಒಂದು ದೇವ್ರ ಸಾಂಗ್ ಹಾಕೊಂಡಿರ್ತಾರಲ್ಲ, ರಿಂಗ್ ಟೋನ್ ಬರುತ್ತೆ. ಸರಿ ಇವ್ರು ಫೋನ್ ಮಾಡ್ತೀನಿ, ಫೋನ್ ಮಾಡಿದ್ರೆ ಕಬಡ್ಡಿ 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 ಅಂತ ಸಾಂಗ್ ಬರ್ತಿದೆ. ಇದೇ ಅವನಿಗೆ ಕಸ್ಟಮ್ ಸೂಪರ್ಡೆಂಟ್ ಅಂತಾರೆ, ಇದೇ ಈ ತರ ನಂಬರ್ ಹಾಕೊಂಡಿದ್ದಾರೆ ಅಂದ್ಬಿಟ್ಟು ನಾನೇನ್ ಮಾಡಿದೆ, ಸರಿ ಮಾಡೋದ್ ಮಾಡಿಲ್ಲ ಅಂದ್ಬಿಟ್ಟು ರಿಂಗ್ ಆಯ್ತು, ಎತ್ಕೊಂಡ್ರು. ನಾನು ಹೆಂಗಂತಂದ್ರೆ ಕಾಗೆ ಹರ್ಸೋದಲ್ಲಿ ಬೇರೆ ಬೇರೆ ಕನ್ನಡನೇ ಬೇರೆ ಬೇರೆ ಸ್ಲಾಂಗ್ ಯೂಸ್ ಮಾಡ್ತೀನಿ. ಆಗ ರಂಜಾನ್ ಟೈಮು ಎತ್ಬಿಟ್ಟು ಅಳ ಅಂತ ಅಂದ್ರು. ನಾನು ಸರ್ ನಮಸ್ಕಾರ ಸರ್, ಯಾರೇ ಸರ್, ನಾನು ಅಕ್ರಮನ್ ಬಿಟಿ ಅಂತಂದೆ. ಏನಪ್ಪ ಏನ ಅಂತಂದು ಹಿಂಗೆ ಮಾತಾಡ್ತಿದ್ರು. ಏನಪ್ಪ ಏನ ಸರ್, ನಾವು ಪಯಾಜ್ ಕಡೆಯವರು ಅಂದೆ. ಪಯಾಜ್ ಯಾರಪ್ಪ ಅವನು ಸಾರ್ ಗೊತ್ತಿಲ್ಲ, ಏನ್ ಮ್ಯಾಟ್ರಿ ಏನ್ ಹೇಳು ಒಂದು ಬೆಳಗ್ಗೆನೆ. ಸರ್ ಏನಿಲ್ಲ, ನಮ್ ಕಜಿನ್ ಬ್ರದರು ದುಬೈಯಿಂದ ಬರ್ತಾವನೆ ಸರ್, ಬಿಸ್ಕೆಟ್ ತತ್ತಾವನೆ ಅಂತ. ಏಯ್ ನನ್ನ ತಾತಲ್ಲ ಮಾತಾಡ್ಬಾರ್ದು ಮಡ್ಕೊಂಡು ಮಡಗ್ಬಿಟ್ಟ, ಕಟ್ ಮಾಡ್ಬಿಟ್ಟ. ಹಿಂಗೆ ನಾವ್ ಬಿಡ್ತೀವಿ ಅಪ್ಪನ ಮತ್ತೆ ಫೋನ್ ಮಾಡ್ತಾ ಇದ್ದೋ, ಸರ್ ಕ್ಯಾ ಸರ್ ಹಿಂಗೆ ಹೇಳ್ತಾರೆ, ನಿಮ್ದು ಓದ್ಸಲ್ಲ ಎಲ್ಲ ನೀವು ಡೀಲ್ ಮಾಡ್ಲಿಲ್ಲ. ಏಯ್ ಏನ್ ಮಾತಾಡ್ತೀನಿ ನೀನು, ಹಿಂಗೆಲ್ಲ ಮಾತಾಡ್ಬೇಡ ನನ್ಗೆ. ಸರ್ ಏನ್ ಹೇಳಿ ಪರ್ಸೆಂಟೇಜ್ ಮಾತಾಡ್ಕೊಳ್ಳೋಣ ಹಂಗೆ ಹಿಂಗೆ ಕಟ್ಟೆ ಮಾಡ್ಬಿಟ್ಟ. ಏನೊಂದ್ 3 ನಿಮಿಷ ನನ್ಗೆ ಕಂಟೆಂಟ್ ಸಿಕ್ತು, ಅದನ್ನ ರೇಡಿಯೋలో ಹಾಕ್ಬಿಟ್ಟು ಮಾಮೂಲಿ ಶೋ ಮುಗೀತು. 11 ಗಂಟೆಗೆ ನಂದು ಶೋ ಮುಗಿಯೋದು. ಬಂದೆ ತಿಂಡಿಗೆ ಹೋಗೋಣ ಅಂತ. ಸೊ ಸೆಕ್ಯೂರಿಟಿ ಹತ್ರ ಒಬ್ರು ವಿಚಾರಿಸ್ತಾ ಇದ್ರು ನನ್ನ, ಅವ್ರು ಇರಿ ಒಂದ್ 10 ನಿಮಿಷ ಬರ್ತಾರೆ ಅಂತ ಅಂದ್ಬಿಟ್ಟು, ಸರ್ ನಿಮ್ ನೋಡಕ್ ಯಾರೋ ಬಂದಿದ್ದಾರೆ. ನಾವು ಗೊತ್ತಲ್ಲ ಯಾರು ರಾಜೇಶ್ ಅಂದ್ರೆ ನೋಡಕ್ ಬರ್ತಾರೆ ಅಂತ, ಹಂಗೆ ಹಿಂಗೆ ಬಂದೆ. ನೀವೇನ ಸುನಿಲ್ಲೋ ಅಂತ ಅಂದ್ರು. ಹೌದು ಸರ್ ನಾನೇ, ನಾನು CCB ಇಂದ 1 ನಿಮಿಷ ಬಂದು ಕೂತ್ಕೊಳ್ಳಿ ಅಂತ ಅಂದ್ರು. ಸರಿ 2 ನಿಮಿಷ ಆಯ್ತು. ನಮ್ಮ ಆಫೀಸ್ 2nd ಫ್ಲೋರ್ ಇರೋದು. ಧಡ 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 ಅಂತ ಹತ್ಕೊಂಡೊಬ್ರು ಬಂದ್ರು. CCB ಅವರು, ಸರ್ ಇವನೇ ಸುನಿಲ್ ಅಂತ. ಏನ್ ಫುಲ್ಲು ಒಂಥರ ಫಸ್ಟ್ ರೇಟ್ ಆಗ್ಬಿಡೋರು ಬೇವುತು. ಅಣ್ಣ ನೀನಾ ಸುನಿಲ್, ನನಗೆ ಗೊತ್ತಾಯ್ತು ಅವನೇ ಅನ್ಬಿಟ್ಟು ಕಲರ್ ಮ್ಯಾಚ್ ಆಗೋಯ್ತು ತಕ್ಷಣ. ನಾ ನನ್ಗೆ ನಾನೇ ಯಾಕೆ ಸುಮ್ಮನೆ ಅವ್ನು ಬಿಲ್ಡಪ್ ಕೊಡ್ಲಿ, ಯಾರು ನೀವು ಅಂತಂದೆ. ಫೋನ್ ಮಾಡಿದಲ್ಲಪ್ಪ ಬೆಳಗ್ಗೆ, ಅವನೇ ನಾನು ಅಂತ. ಸರಿ ಏನು ಅಂದ. ಏನಿಗೆ ಫೋನ್ ಮಾಡ್ತೇನೆ? ಯಾವಣ ನೀನ್ ನನಗೆ ಫೋನ್ ಮಾಡಕ್ಕೆ? ನಾನು ಯಾರು ಗೊತ್ತಾ ಅಂದ. ಅಲ್ಲಿ ತನಕ ನನ್ಗೇನು ಗೊತ್ತಿರಲಿಲ್ಲ, ಏನು ಯಾರು ನೀವು, ಸುಮ್ನೆ ಹಂಗೆ ನಾನು ಇದ್ ಮಾಡ್ತಾ ಇದ್ದೆ. ಅವ್ನು ನೋಡಿದ್ರೆ ನ್ಯಾಷನಲ್ ಕಬಡ್ಡಿ ಪ್ಲೇಯರ್ ಅಂತೆ. ಅವಾಗ ಗೊತ್ತಾಯ್ತು ಇವ್ನು ರಿಂಗ್ ಟೋನ್ ಏನಿಗೆ ಕಬಡ್ಡಿ ಬರ್ತಿತ್ತು. ಸರಿ ಯಾಣ ಏನ್ ಮಾಡ್ತೀನಿ, ನಿನಗೆ ಇವತ್ತು ಮಾಡ್ತೀನಿ, ನಿನ್ಗೆ ಹಂಗೆ ತೆಗಿಸ್ಬಿಡ್ತೀನಿ, ಹಿಂಗೆ ತೆಗಿಸ್ ಕಂಪ್ಲೇಂಟ್ ಕೊಡ್ತೀನಿ, ಎಲ್ಲಾರ್ಗೂ ಮಾಡ್ತೇವೆ, ವೆರಿ ಶ್ಯೂರ್ ಮ್ಯಾನೇಜರ್ ಅಂತ. ಸರ್ ನೋಡಿ ಈ ತರ ಒಂದು ಕಾನ್ಸೆಪ್ಟ್ ಅಂದ್ಬಿಟ್ರೆ ಯಾರಿಗೂ ಮಾಡ್ಬಿಡ್ತೀನಿ, ನೀನು ತಗೋ DC ನಂಬರ್ ತಗೋ, ಕಮಿಷನರ್ ನಂಬರ್ ತಗೋ ಅಂದ್ಬಿಟ್ಟು ಅವ್ರಿಗೆ ಫೋನ್ ಮಾಡಿ ಈಗ ಅಂತ ಕೂತವ್ರೆ. ಆ ಲಾಸ್ಟ್ ಅಲ್ಲಿ ನನಗೆ ಗೊತ್ತಿಲ್ಲ ಯಾವನ್ನ ನಂಬರ್ ಕೊಟ್ಟವ್ ನನಗೆ ಬೇಕು, ಅವನು ಯಾವನವನು ಕರ್ಸೋವನ್ನ ಅಂತ ಕೂತವ್ರೆ. ಸರ್ ನಾ ಆ ಥರ ಡಿಸ್ಕ್ಲೋಸ್ ಮಾಡಕ್ಕಲ್ಲ, ಯಾರು ಕೊಟ್ಟಿದ್ದು ಅಂತ ಬೇಕಾದ್ರೆ ಹೇಳ್ಬೋದು ಅಂತ. ಫಸ್ಟ್ ತಗೋಬಾಣು ಯಾರು ಅಂತ ನಮ್ಮ ಬಾಸ್ ನನ್ ಕಳ್ಸಿದ್ರು. ಹೋಗಿ ಸ್ಟುಡಿಯೋಲಿ ಯಾರ ನಂಬರ್ ನೋಡ್ಕೊಂಬ ಅಂತ. ಸರಿ ನಾನು ನೋಡ್ಕೊಂಬಂದೆ.
ಏನ್ ಅಲ್ಲಿ ತನಕ ಫುಲ್ ಕೆಂಪು ಆಗ್ಬಿಟ್ಟವ್ನು ಯಾರವನು ಸರಿ ನಾನ್ ಬಂದೆ ಸರ್ ನೋಡಿ ಸರ್ ಯಾವನ ನಿನ್ ನಂಬರ್ ಕಳ್ಸ್ಯಾರ ಡ್ರೈವರ್ ಅನ್ನೋದ ಅಲ್ಲಿ ಐತಿ ಅವನಿಗೆ ಪಾಪ ಅವ್ರಿಗೆ ಏನೇನ್ ಮಾಡಿರ್ತಾರೆ ಹೋಗ್ಬೇಕಾದ್ರೆ ನನಗೆ ನೀನ್ ಇನ್ನೊಂದ್ಸಲಿ ಮಾಡೋ ನಿನಗೆ ಐತೆ ಅಂತ ನನಗೆ ನಾಯಿ ಕಚ್ಚೈತ ಇಲ್ಲೇ ಒಂದ್ಸಲಿ ಹೊಡೆದು ಇನ್ನೊಂದ್ಸಲಿ ಹೊಡೆಯಲ್ಲ ಈ ತರ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಗಳಿದೆ ಸೂಪರ್ ಅಫ್ಕೋರ್ಸ್ ಯು ಪೀಪಲ್ ಹ್ಯಾವ್ ಡನ್ ಅ ಗ್ರೇಟ್ ಜಾಬ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಅಂಡ್ ಶಿರಿ ಆಲ್ವೇಸ್ ಲವ್ಲಿ ಟು ಸಿ ಯು ಥ್ಯಾಂಕ್ ಯು ಅಂಡ್ ಸುಜನ್ ಥ್ಯಾಂಕ್ ಯು ಸೋ ಮಚ್ ಆದಷ್ಟು ಬೇಗ ನಿಂಗೆ ಡೆಲಿವರಿ ಆಗ್ಲಿ ಈ ಕಾಸ್ಟ್ಯೂಮ್ ಇಂದ ನಿಮಗೆ ಫ್ರೀಡಮ್ ಸಿಗ್ಲಿ ಮತ್ತೆ ನಿಮ್ ಜಾಗದಲ್ಲಿ ಸಿಗ್ತೀನಿ ನಾನು ನಿಮಗೆ. ದಯವಿಟ್ಟು ಗಿಡ ನೆಡಿ ನೀರನ್ನ ಉಳಿಸಿ ಸೂಪರ್ ಇದು ಹೂವ ಕೊಡೋದಕ್ಕಿಂತ ದಿಸ್ ದ ಬೆಸ್ಟ್ ಐಡಿಯಾ. ಥ್ಯಾಂಕ್ ಯು ವೆರಿ ಮಚ್. Thank you so much. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ನೀವೆಲ್ಲ ಬಂದಿದ್ದು ನನಗೆ ಬಹಳ ಖುಷಿ ಕೊಟ್ಟಿತ್ತು ಅಂಡ್ ಐ ವಾಸ್ ವೆರಿ ಕಾನ್ಫಿಡೆಂಟ್ ನಾವು ವಿಲ್ ಹ್ಯಾವ್ ಅ ಗುಡ್ ಟೈಮ್ ಅಂತ. ಹೋಪ್ ನಿಮ್ಗೂ ಕೂಡ ಒಳ್ಳೆ ಒಂದು ಟೈಮ್ ಪಾಸ್ ಆಗಿದೆ ಅಂತ ಅನ್ಕೊಂಡಿದೀನಿ. ಡೆಫಿನೆಟ್ಲಿ ದುಡ್ಡು ಬರೋದಕ್ಕೆ ಏನದು 858 ರಿಲೀಸ್ ರಿಲೀಸ್ ಕೌಂಟ್ 858 ರಿಲೀಸ್ ಕೌಂಟ್ 858 ಹೇಳ್ತಾರೆ ದುಡ್ಡು ಸಿಗುತ್ತೆ. ನೀವು ನೋಡ್ತಾ ಇದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಪವರ್ಡ್ ಬೈ ಕ್ಲಿನಿಕ್ ಪ್ಲಸ್ ಸ್ಪೆಷಲ್ ಪಾರ್ಟ್ನರ್ಸ್ ಶಂಕರ ಅಮೃತ ಅಂಡ್ ಎಕ್ಸಿಟ್ ನೋ ಎಂಟ್ರಿ. ಥ್ಯಾಂಕ್ ಯು ಗುಡ್ ನೈಟ್. ನೀವು ನೋಡ್ತಾ ಇದ್ರಿ ಮಜಾ ಟಾಕೀಸ್.